संदेशी बदन में जा, पांचों तत्वों के पार जाना, मिलेगा वहाँ वतन एक सुहाना, फरिश्तों की ये वो नगरिया। बाबा जहाँ है हमारे प्यारे प्यारे प्यारे, संदेशी वतन में जा, उस वतन में अव्यक्त भाषा नैनों से बोलेंगे मेरे बाबा, नैनों ही नैनों से कहना, दिल के बयाना हमारे प्यारे प्यारे प्यारे, संदेशी वतन में जा, फूलों से मेरे बाबा को सजाना, प्यार से बाबा को भोग लगाना, स्नेह से बातें करना, बाबा जो नीचे आ जाए प्यारे प्यारे प्यारे, संदेशी वतन में जा, मेरा संदेश ले जा ले जा ले जा, संदेशी वतन में जा। ओम शांति। ओम शांति। ओम शांति। ओम शांति। ಸೌಂಡ್ ಇಲ್ಲಮ್ಮ. आज प्यारे बाबा मुरली में सफल करो, सफलता को पाओ, यही मुख्य बात बता रहे हैं। सुनाई पड़ता है सबको?
क्लियर नहीं है, आगे वाला आना है, आना ही तो क्या हो गया। सफल करो तो सफलता को पाओ भी सुनाई पड़ता है, इವಾಗ ಕೇಳಿಸ್ತಿದೆ। तो सफल क्या क्या करना है, समय, संकल्प, श्वास, ज्ञान, गुण, शक्तियां, इतने सारे खजाने बाबा ने संगम युग में, उनका अवतरण का युग है तो आते ही सारा दे दिया। ಕೊಟ್ರ ಇಲ್ವಾ ಬಾಬುವರು ಇವತ್ತು ಸಫಲ ಮಾಡಿ ಸಫಲತಾ ಮೂರ್ತಿಗಳಾಗಿ ನಾನು ಕೊಟ್ಟಿರೋ ಎಲ್ಲ ಖಜಾನೆಗಳನ್ನು ವಿಶ್ವದ ಕಲ್ಯಾಣಕ್ಕೋಸ್ಕರ ಕಮ್ ಕರ್ಬೇನ್, ವಿಶ್ವದ ಕಲ್ಯಾಣಕ್ಕೋಸ್ಕರ ನೀವು ಎಲ್ಲರಿಗೆ ದಾತನಾಗಿ ದಾನ ಮಾಡಿ, ಏನೇನ್ ದಾನ ಮಾಡ್ತಿರೋ ಅದರ ರಿಟರ್ನು ಜನ್ಮಾಂತರಕ್ಕೆ 2 ಯುಗಗಳ ಕಾಲ ಅಷ್ಟೇ ಅಲ್ಲ, ಇಡೀ ಕಲ್ಪಕ್ಕೆ ಅದರ ಪ್ರಾಪ್ತಿಯನ್ನ ನೀವು ಅನುಭವ ಮಾಡ್ಬೋದು. ಸೊ ಅದಕ್ಕೆ ನೀವು ನೋಡ್ಕೊಳ್ಬೇಕು, ನಾನು ಇಡೀ ದಿನದ ದಿನಚರಿಯಲ್ಲಿ ಸಂಕಲ್ಪ, ಸಮಯ, ಶ್ವಾಸ ಮೇನ್ ಇಂಪಾರ್ಟೆಂಟ್. ಸಮಯ ಯಾರು ಸಫಲ ಮಾಡ್ತಾರೆ ಅವರಿಗೆ ವಿಶೇಷ 2 ಯುಗಗಳ ಸಮಯದಲ್ಲಿ ರಾಜ್ಯಾಧಿಕಾರಿ ಆಗತಕ್ಕಂಥ ವಿಶೇಷ ಪ್ರಾಪ್ತಿ ಇದೆ. ಸಮಯದ ಬೆಲೆ ಎಷ್ಟಿದೆ ನೋಡಿ. ನೀವು ರಾಜ ಕಿರೀಟಧಾರಿ ಆಗೋ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ ಅಂದ್ರೂ ಅಲ್ಲಿ ಇಡೀ ರಾಯಲ್ ಫ್ಯಾಮಿಲಿ ರಾಜನ ಸಮಾನರಿರ್ತಾರೆ, ರಾಜ್ಯ ದರ್ಬಾರಲ್ಲಿ ಕೂತ್ಕೋತಾರೆ. ಸೊ ಅದರಿಂದ ಬಾಬಾ ಹೇಳ್ತಾರೆ ಅಂದ್ರೆ ಒಂದೊಂದು ಸೆಕೆಂಡ್ ಒಂದೊಂದು ಸಂಕಲ್ಪದ ಬೆಲೆ. ಸಂಕಲ್ಪದ ಹಿಂದೇನಿದೆ, ಸಮಯ ಇದೆ. ಸಂಕಲ್ಪ ಸಫಲ ಆಯ್ತಂದ್ರೆ ಟೈಮ್ ಸಫಲ ಆಯ್ತು. ಇದನ್ನ ನೀವು ನಿರಂತರವಾಗಿ ಯೋಚನೆ ಮಾಡಬೇಕು. ನಾನು ಎಲ್ಲ ಖಜಾನೆಗಳನ್ನ ಸಫಲ ಮಾಡಿದಿನ ಇಲ್ವಾ, हर एक खजाने को हमने सफल किया या नहीं। बाबा कहते देखो, हर संकल्प को सफल करो तो संकल्प महान शक्ति है संगम पे। जीवन का ही वाइटल एनर्जी है ना समय जो है, तो इसलिए बाबा कहते समय सफल ಮಾಡೋರು ಮತ್ತೆ ಸಂಕಲ್ಪ ಸಫಲ ಮಾಡೋರು ನಿರಂತರ ಸದಾ ಶಕ್ತಿಶಾಲಿ ನಿರ್ವಿಘ್ನರಾಗಿರೋದೇನಿದೆ, ತೀವ್ರ ಪುರುಷಾರ್ಥ ಮಾಡೋದೇನಿದೆ ಸಹಜ ಆಗ್ಬಿಡುತ್ತೆ. ಶ್ವಾಸ ಸಂಕಲ್ಪ 2 ಕನೆಕ್ಟೆಡ್ ಮಾತು. ಯಾರೆಷ್ಟು ಶ್ವಾಸಗಳನ್ನ ಸಫಲ ಮಾಡ್ತಾರೆ ಅವ್ರಿಗೆಂದೂ ಯಾವ ಕಾಯಿಲೆ ಬರಲ್ಲ. ಜನ್ಮಾಂತರಕ್ಕೆ ನಿರೋಗಿ ಕಾಯ ಹಂಗೆ ಸಿಗುತ್ತೆ. ಇಲ್ಲಿ ಎಲ್ಲ ಹೆಚ್ಚು ಕಡಿಮೆ ಆಗುತ್ತಲ್ಲ, ಹಾರ್ಟು ಡಮಾರನತ್ತೆ, ಇನ್ನೇನೋ ಹೆಚ್ಚು ಕಡಿಮೆಗಳಾಗುತ್ತೆ. ಇದೆಲ್ಲ ಅಲ್ಲಿ ಇವೆಲ್ಲ ಇದ್ದಕ್ಕಿದ್ದ ಹಾಗೆ ಏನೆಲ್ಲ ಏರುಪೇರುಗಳಿದೆ, ಇದಾಗೋಕ್ಕೆ ಸಾಧ್ಯನೇ ಇಲ್ಲ. ಇದು ತುಂಬ ಇಂಪಾರ್ಟೆಂಟ್ ಮಾತು. ಏನಂತೀರಿ? ಸಮಯದ ಬೆಲೆ ಎಷ್ಟು ದೊಡ್ಡದು ನೋಡಿ. ಅದು ಕನೆಕ್ಟೆಡ್ ಏನೆಲ್ಲ ನಮ್ಮ ಹತ್ರ ಖಜಾನೆ ಇದೆ, ಇದೆಲ್ಲದನ್ನ ಸದಾ ಕಾಲಕ್ಕೆ ಸಫಲ ಮಾಡೋದೇನಿದೆ ಇದನ್ನ ನಾವು ಎಷ್ಟು ಮಾಡ್ತೀವಿ ನೋಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಮಾತು. ಉನ್ಕೋ ಬಡಾ ಚೇರ್ತೀವಿ ತೋ ಮುಖ್ಯವಾದ ಮಾತಲ್ಲ, ನಾವು ನೋಡ್ಕೊಳ್ತಿದೀವ ಡೈಲಿ ಶ್ವಾಸ ಎಷ್ಟು. ಯಾಕೆಂದ್ರೆ ಸಂಕಲ್ಪಕ್ಕೆ ಕನೆಕ್ಟೆಡ್ ಶ್ವಾಸ, ಸಂಕಲ್ಪಕ್ಕೆ ಕನೆಕ್ಟೆಡ್ ಸಮಯ, ಸಂಕಲ್ಪಕ್ಕೆ ಕನೆಕ್ಟೆಡ್ ಜ್ಞಾನ ಗುಣ ಶಕ್ತಿಗಳ ಖಜಾನೆ. ಅನ್ಯರಿಗೆ ಜ್ಞಾನ ದಾನ ಮಾಡೋದೇನಿದೆ, ಗುಣದಾನ ಮಾಡೋದೇನಿದೆ, ಶಕ್ತಿಗಳ ದಾನ ಮಾಡೋದೇನಿದೆ, ಸಹಯೋಗ ಕೊಡೋದೇನಿದೆ, ಎಷ್ಟು ನೀವು ಮಾಡ್ತಿದ್ದೀರಾ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ ಅಂತಾರೆ ಬಾಬೂರು. ಸೊ ಇದು ನಮಗೆ ನಿರಂತರವಾಗಿ ಬರಬೇಕು ಈ ಮಾತು.
ಎಲ್ಲಿವರೆಗೂ ಇದರ ಸಂಪೂರ್ಣ ಒಂದು ಜ್ಞಾನದ ಖಜಾನೆಗೂ ಬಾಬೂರು ತುಂಬ ಹೇಳಿದ್ದಾರೆ. ನೀವು ಅಷ್ಟು ಬುದ್ಧಿವಂತರಾಗಿ ರಾಜ್ಯಾಧಿಕಾರ ಮಾಡ್ತೀರಿ, ನಿಮಗೆ ಮಂತ್ರಿಗಳ ಅಗತ್ಯ ಇಲ್ಲ ಅಂತ. ಇಲ್ಲಿನ ತಿಳುವಳಿಕೆ ಜನ್ಮಾಂತರಕ್ಕೆ ಹೆಂಗೆ ಉಪಯೋಗಕ್ಕೆ ಬರುತ್ತೆ ಅದನ್ನು ನೀವು ನೋಡಿ. ಇಲ್ಲಾದರೆ ಒಬ್ಬರು ಪ್ರಾಮಿಸ್ ಏನು ಮಾಡ್ತಾರೆ, ಅದರ ನಂತರ ಎಲ್ಲ ಮಂತ್ರಿ ಮಂಡಲ ಅವ್ರ ಜೊತೆ ಒಂದಷ್ಟು ಜನ ಶುರು ಮಾಡ್ತಾರೆ. ಬಟ್ ಅಲ್ಲಿ ಇದೆಲ್ಲ ಏನಿಲ್ಲ ಅಂತ ಹೇಳ್ತಿದ್ದಾರೆ. ಕೇಳಿ ಸಫಲ ಮಾಡೋದ್ರ ಅರ್ಥ ನಿರಂತರದ ಪುರುಷಾರ್ಥದ ಸಫಲತೆ, ತನ್ನ ಪ್ರಾಪ್ತಿಗಳನ್ನ ಬಾಬೂರಿಂದ ತಗೊಳ್ಳೋ ಸಫಲತೆ. ಇದು ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ ಅಂತಾರೆ. ರಿವೈಸ್ ಡೇಟು 31/12/202. ಇವತ್ತು ನ್ಯೂ ಇಯರ್ಗೋಸ್ಕರ ಮಂಗಳವಾರ ಬಲೆ ನ್ಯೂ ಇಯರ್ ಬರ್ತಿದೆ. बाबा उसके पहले ही हमें न्यू ईयर में क्या करना है, नया वर्ष में नए युग की जो सेलिब्रेशन स्थिति के आधार से क्या करना ये बता रहा है. ಸ್ಥಿತಿಯ ಆಧಾರದ ಮೇಲೆ ಹೊಸ ವರ್ಷ ಶುರುವಾಗುತ್ತೆ ಅನ್ನೋದಕ್ಕೆ ಮುಂಚೆನೆ ನಾವು ಪ್ಲ್ಯಾನ್ ಮಾಡ್ಕೋಬೇಕು, ನಾನೇನು ಮಾಡ್ಬೇಕಂತ ಹೇಳ್ಬಿಟ್ಟು. आज नवयुग रचता नवजीवन दाता बाप दादा नव वर्ष मनाने आए. आप सभी भी नव वर्ष मनाने आए हो ना, वह नव युग मनाने के लिए आए हो. नव वर्ष तो सभी मनाते हैं, लेकिन आप सभी नव जीवन नव युग व नव वर्ष तीनों ही मना रहे हो. बाप दादा भी त्रिमूर्ति मुबारक दे रहे हैं. ಇವತ್ತು ಹೊಸ ಯುಗದ ರಚಯಿತ, ಹೊಸ ಜೀವನದ ದಾತ, ಜೀವನ್ ದಾತ ಏನ ಪ್ರಾಣದಾತ ಹೇ ಬಾಬಾ. ತಂದೆ ಪರಮಾತ್ಮ ಹೊಸ ವರ್ಷವನ್ನು ಆಚರಿಸ್ಲಿಕ್ಕೆ ಬಂದಿದ್ದಾರೆ. ನೀವೆಲ್ಲರೂ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ ಬಾಬೂರ್ ಜೊತೆ ಜೊತೆ ಆಚರಣೆ ಮಾಡ್ಬೇಕಂತ ನ್ಯೂ ಇಯರ್ಗೆ ಎಲ್ಲರೂ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಬಂದಿದ್ದೀರೋ ಅಥವಾ ಬರೀ ನವ ಯುಗದ ಆಚರಣೆ ಮಾಡಕ್ಕೆ ಬಂದಿದ್ದೀರ? ಏನು ಮಾಡ್ಲಿಕ್ಕೆ ಬಂದಿದ್ದೀರ ಮಕ್ಕಳೇ ಅಂತ ಕೇಳ್ತಿದ್ದಾರೆ ಬಾಬೂರು. ಏನಂತೀರಿ ಎಲ್ರು? ಈಗ ನೀವೆಲ್ರೂ ಹೊಸ ವರ್ಷ ಹಳಬರಾದಂಗೆ ನಿರಂತರ ಹೊಸ ವರ್ಷನೋ ಹೊಸತನ ತಂದ್ಕೊಳ್ಬೇಕಾ ಹೊಸ ಯುಗಕ್ಕೆ? ಒಂದು ದಿವಸದ ಆಚರಣೆನ एक दिन की ये मनाने की बात है या हर दिन मनाना है? ಪ್ರತಿ ದಿನದ ಆಚರಣೆ ತಾನೇ, ಒಂದಿನದಲ್ಲಲ್ವಾ? ಅದಕ್ಕೆ ಕೇಳ್ತಿದ್ದಾರೆ ಬಾಬೂರು. ನಾನಂತೂ ತ್ರಿಮೂರ್ತಿ, ಮೂರೂ ಮಾತು, ಹೊಸ ವರ್ಷ, ಹೊಸ ಯುಗ, ಹೊಸ ಜೀವನದ ಆಚರಣೆ ಏನಿದೆ ಅದನ್ನ ನೀವು ಮಾಡ್ತಿದ್ದೀರಿ. ಮೂರಕ್ಕೂ ನಾನು ಶುಭಾಶಯ ಕೊಡ್ತಿದ್ದೀನಿ. ಬಟ್ ಚೆಕಿಂಗ್ ತುಂಬ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ. ಬಾಬೂರ್ ಜ್ಞಾನ ತಗೊಂಡ ನಂತರ ಹೊಸ ಜೀವನದ ಆಚರಣೆ ರಿಯಲಿ ಪರಮಾತ್ಮ ಪ್ರಾಪ್ತಿಗಳ ಆಧಾರದ ಮೇಲೆ ನಾನೆಷ್ಟು ಹೊಸತನ ತಂದ್ಕೊಂಡಿದ್ದೀನಿ. ಹರೇ ಕೇತೆ ಹಂಬಿಕೆ, लेकिन नया ज्ञान नवा युग के लिए बाबा दे रहे, तो अपने में नयापन कितना आया ये इम्पोर्टेंट. तो नव वर्ष की एक दो को मुबारक देते हैं और साथ में कोई ना कोई गिफ्ट भी देते हैं, गिफ्ट देते हो ना. लेकिन बाप दादा ने आप सबको कौन सी गिफ्ट दी है? गोल्डन दुनिया की गिफ्ट दी है ना. सभी को गोल्डन दुनिया की गिफ्ट मिल गई है ना. जिस गोल्डन दुनिया में नव युग में सर्व प्राप्तियां है, याद है अपना राज्य, कोई अप्राप्ति का नाम निशान नहीं है. इंपॉर्टेंट.
ಬಾಬಾ ಹೇಳ್ತಿರೋದು ಎಲ್ರೂ ನ್ಯೂ ಇಯರ್ ದಿನ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೆ ಅವರು ಪರಸ್ಪರ ವಿಶ್ ಮಾಡ್ತಾ ಹೋಗ್ತಾರೆ, ಯಾರು ಬಿಡಲ್ಲ ಅಲ್ವಾ. ಹೊಸ ವರ್ಷದ ಶುಭಾಶಯಗಳನ್ನು ಕೊಟ್ಟ ನಂತರ ಆ ದಿನ ಮುಗೀತಂದ್ರೆ ಎಲ್ಲರಿಗೆ ಮುಗಿದೋಯ್ತು ಜೀವನ, ಅವ್ರಿಗೆ ಹೊಸತನದ ಜ್ಞಾನ ಇಲ್ಲಲ್ಲ. ಬಟ್ ನೀವು ಮಕ್ಕಳಿಗೆ ಬಾಬುವರು ಯಾವ ಗಿಫ್ಟ್ ಕೊಟ್ಟಿದ್ದಾರೆ, ಅಲ್ಲಿ ಗಿಫ್ಟ್ ಕೊಡ್ಬೋದು, ವಿಶ್ ಮಾಡ್ಬೋದು, ಬಟ್ ಅವೆಲ್ಲ ಟೆಂಪ್ರರಿ. ಬಟ್ ನಿಮಗೇನು ಗಿಫ್ಟ್ ಕೊಟ್ಟಿರೋದು ಸ್ವರ್ಣಿಮ ಯುಗದ ಗಿಫ್ಟ್, ಹೊಸ ಯುಗದ ಗಿಫ್ಟ್ ಪರಮಾತ್ಮ ತಂದೆ ಕೊಟ್ಟಿದ್ದಾರೆ. ಅದು ಖುಷಿ ಇದೆಯಾ? ಪ್ರಪಂಚ ಕಾಣ್ತಿದೆಯಾ ಸತ್ಯುಗ ಏನಂತ? ಅಲ್ಲಿನ ಪ್ರಾಪ್ತಿಗಳೇನು, ಅಲ್ಲಿನ ಜೀವನ ಏನು, ಅದೆಲ್ಲ ಕಾಣ್ತಿದೆಯಲ್ವಾ? ನೆನಪಿದೆಯಾ ತನ್ನ ರಾಜ್ಯ? ಕೋಯಿ ಅಪ್ರಾಪ್ತಿ ಕಾ ನಾಮ್ ನಹಿ ಹೈ. ಅಲ್ಲಿ ಆ ರಾಜ್ಯದಲ್ಲಿ ಯಾವುದೇ ಅಪ್ರಾಪ್ತಿ ಅನ್ನೋದು ಇಲ್ವೇ ಇಲ್ಲ, ಹೆಸರೇ ಇಲ್ಲ, ಇಂಥದ್ದು ನಮಗಿಲ್ಲ ಅನ್ನೋದು. ऐसी गिफ्ट सिवाय बाप दादा के और कोई दे नहीं सकते. सारे विश्व में अगर कोई बड़े से बड़ी सौगात देंगे तो वे क्या देंगे? बड़े से बड़ा ताज व तख्त दे देंगे. जब स्थापना हुई थी आगे आगे बैठे हैं स्थापना वाले. तब आदि में ही ब्रह्मा बाप बच्चों से पूछते थे कि अगर आपको आजकल की कोई भी रानी ताज व तख्त देवे तो आप जाएंगे? जाएंगे? आप सभी जाएंगे? ಬಾಬಾ ಸಾಕಾರದಲ್ಲಿರೋರಿಗೆ ದಾದಿಗಳಿಗೆ ಕೇಳ್ತಿದ್ರು, ಚಿಕ್ಕವರೆಲ್ಲ ಬಂದ್ರಲ್ಲ, ಇವತ್ತು ಯಾರಾದರೂ ರಾಣಿ ಅಥವಾ ರಾಜ ಬಂದವ್ರ ಸಿಂಹಾಸನ ಕಿರೀಟ ನಿಮಗೆ ಕೊಟ್ರು ಹೋಗ್ತೀರಾ ಇಲ್ಲಿಂದ? ಈ ದಾದಿಗಳೇನು ಉತ್ತರ ಕೊಟ್ಟಿರ್ಬೋದು, ತಾಜ್ ತಖ್ತ್ ಲೇಕರ್ಗೆ ಹಮ್ ಕ್ಯಾ ಕರೆಂಗೆ, ಏನು ಮಾಡೋಕ್ಕಾಗತ್ತೆ, ಏನು ಪ್ರಯೋಜನ ಇಲ್ಲ, ಹಂಗೆ ಹೇಳ್ತಿದ್ರಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಯಾವ್ದೇನ ಅಂತಿದ್ದಾರೆ. ದಾದಿಗಳೆಲ್ಲ ಮುಂದೆ ಕೂತಿದ್ದಾರೆ, ನೆನಪಿದೆಯಾ ನಿಮಗೆ? तो बच्चे कहते थे इस ताज और तख्त को क्या करेंगे? ಕಿರೀಟ ಸಿಂಹಾಸನ ತಗೊಂಡು ಏನು ಮಾಡೋದು, ಪ್ರಯೋಜನ ಇಲ್ಲ ಅನ್ನೋ ತರಹ. ಯಾಕೆಂದ್ರೆ ಪರಮಾತ್ಮ ತಂದೆ ಏನು ಕೊಡ್ತಿದ್ದಾರೆ ಅದು ಅವಿನಾಶಿ ಆದದ್ದು, ಯಾರು ತಗೊಳಕ್ಕಾಗಲ್ಲ. ಸತ್ಯುಗದಿಂದ ತ್ರೇತಾ ಎಂಡ್ವರೆಗೆ 2 ಯುಗಗಳ ಕಾಲ ಪರಮಾತ್ಮ ಏನು ರಾಜ್ಯ ಭಾಗ್ಯ ಕೊಡ್ತಾರೆ ಅದನ್ನ ಯಾರು ಯಾರಿಂದ ತಗೊಳಕ್ಕಾಗಲ್ಲ. ಅಂತಹ ಸುಂದರ ರಾಜ್ಯ ಭಾಗ್ಯವನ್ನ ಬಾಬುವರು ನಾವು ಮಕ್ಕಳಿಗೆ ಕೊಡ್ತಿದ್ದಾರೆ. ತೋ ಬಾಬಾ ಕೇಳ್ತಿರೋದು, ನೀವೆಲ್ಲ ತಗೊಂಡಿದ್ದೀರಾ? ಅದು ಯಾವ್ದೆ? तो बच्चे कहते थे इस ताज और तख्त को क्या करेंगे? जब माँ बाप मिल गया तो क्या है? तो इस गोल्डन वर्ल्ड की गिफ्ट के आगे कोई भी गिफ्ट बड़ी नहीं हो सकता है. कई बच्चे पूछते हैं वहां क्या क्या प्राप्तियां होंगी. तो बाप दादा कहते हैं प्राप्तियों की लिस्ट तो लंबी है, लेकिन सार रूप में क्या कहेंगे? अप्राप्त कोई नहीं वस्तु जो जीवन में चाहिए वो सब प्राप्तियां होंगी. ऐसी गोल्डन गिफ्ट के अधिकारी आत्माएं हो ना, आत्माएं हो. ಗೋಲ್ಡನ್ ಗಿಫ್ಟ್ ಅಧಿಕಾರಿಗಳು ಎಷ್ಟು ಜನ ಇದ್ದೀರಿ? ಯಾಕೆ ನಿಧಾನಕ್ಕೆ ಯೋಚನೆ ಮಾಡಿ ಮಾಡಿ ತಗೋತಾ ಇದೀವೋ ಇಲ್ವೋ, ಸಿಗುತ್ತೋ ಇಲ್ವೋ ಅನ್ನೋ ಡೌಟ್ ಏನಾದರೂ ಇಲ್ಲಲ್ಲ ಯಾರಿಗೆ? ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬುರು, ಏನಂತೀರಿ ಮನೆಯಲ್ಲಿ ಗೋಲ್ಡನ್ ಪ್ರಪಂಚದ ಸಂಪೂರ್ಣವಾದ ಪವರ್ಫುಲ್ ಗಿಫ್ಟು ನಮಗೆ ಸಿಕ್ಕಿದೆ ಅಂತ ಹೇಳ್ತಿರೋ, ಏನಂತೀರ ನೀವೆಲ್ಲರೂ? ಏಕೆಂದರೆ ಪರಮಾತ್ಮ ತಂದೆ ಅವಿನಾಶಿ ಅಂದರೆ ಅವ್ರ ಗಿಫ್ಟು ಅವಿನಾಶಿಯಾಗಿರೋದಲ್ಲ. ಅದಕ್ಕೆ ಕೇಳ್ತಿದ್ದಾರೆ, ಏನು ಸಾರ ರೂಪದಲ್ಲಿ ಮಕ್ಕಳು ಕೇಳ್ತಾರೆ, ಬಾಬಾ ಏನೇನು ಇರುತ್ತಲ್ಲಿ ಅಂದರೆ ಜೀವನದಲ್ಲಿ ಏನು ಬೇಕೋ ಅದು ಎಲ್ಲ ಪ್ರಾಪ್ತಿಗಳು ನಿಮಗೆ ಅಲ್ಲಿ
ಸ್ವತಃ ಸಹಜವಾಗಿ ಸಿಗುತ್ತೆ, ನೀವು ಯೋಚನೆ ಮಾಡಂಗೇ ಇಲ್ಲ. ಅಂತಹ ಸುಂದರ ಜಗತ್ತು. ಸತ್ಯುಗ ಎಂಥದ್ದು? ಸರ್ವಶ್ರೇಷ್ಠ ಪ್ರಪಂಚ ಅಲ್ವಾ? ಸೊ ಅದೆಲ್ಲ ಸಿಗುತ್ತೆ ನಿಮಗೆ ಅಂತ ಕೇಳ್ತಿದ್ದಾರೆ ಬಾಬವರು. ಎಲ್ಲರೂ ನಿಮ್ಮನ್ನು ನೀವು ಅಧಿಕಾರಿ ಅಂದ್ಕೋತಿದ್ದೀರಲ್ಲ. ಬಾಬಾ ನಂದು ಅಂದ್ರೆ ಬಾಬಾ ಏನು ಅಧಿಕಾರ ಕೊಡ್ತಿದ್ದಾರೆ? ವರ್ಷ ಮೇರಾ ಹೋಗೆ ನಾ ಬಾಬಾ ಮೇರಾ ಆಯ್ತು, ವರ್ಷ ಅಭಿ ಮೇರಿ ಹೇ, ಡಬಲ್ ವಿದೇಶಿ ಅಧಿಕಾರಿ ಹೇ. ಅವರು ಹೇಳ್ತಿದ್ದಾರೆ ಹಾ ಬಾಬಾ ಅಂತ. ಸವಿ ರಾಜ ಬನೆಂಗೆ तो इतने तख्त तैयार करना पड़ेगा. ಎಲ್ಲರೂ ರಾಜರಾಗ್ತೀರಾ ಅಂದರೆ ನಾನು ಇಷ್ಟೊಂದು ಸಿಂಹಾಸನಗಳನ್ನು ತಯಾರು ಮಾಡಬೇಕಾಗುತ್ತೆ. ಬಾಪ್ ದಾದಾ ಕೇತೆ ಓ ತಖ್ತ್ ತೋ तख्त है, सर्व प्राप्ति है, लेकिन इस संगम युग का स्वराज्य उससे कम नहीं है. ಇದು ರಿಯಲೈಸ್ ಮಾಡೋ ಮಾತು. अभी भी राजा हो ना, प्रजा हो या रॉयल फैमिली में हो, क्या हो ये ಒಬ್ಬೊಬ್ರು ಏನಂತೀರಿ? ಪ್ರಜಾ ಯಾ ರಾಯಲ್ ಫ್ಯಾಮಿಲಿ? ಬಾಬಾ ಹೇಳ್ತಿರೋದು ಅಲ್ಲಿ ಸಿಂಹಾಸನ ಅಂದ್ರೆ ರಿಯಲ್ ಸಿಂಹಾಸನ. ನಾಳೆ ಹೆಂಗಪ್ಪ ಅನ್ನೋ ಯೋಚನೆ ಇರಲ್ಲ. ಇಲ್ಲೆಲ್ಲರೂ ಸೀಟಲ್ಲಿ ಕೂತ್ರೆ ಯೋಚನೆ ಮಾಡ್ತಾರಲ್ಲ, ಇವತ್ತೇನೋ ನಾಳೆ ಏನೋ ಯಾರು ತಗೊಂಡ್ಬಿಡ್ತಾರೋ ಅಂತ. ಆ ಥರ ಅಲ್ಲಿ ಸಿಂಹಾಸನ ಇಲ್ಲ. ಬಟ್ ಆದರೆ ಅದರ ಕಂಪ್ಯಾರಿಸನ್ನಲ್ಲಿ ಈಗ ಬಾಬುರೇನು ಸ್ವರಾಜ್ಯದ ಅಕಾಲ ಸಿಂಹಾಸನ ಏನು ಕೊಟ್ಟಿದ್ದಾರೆ ನನ್ನ ಆತ್ಮನಿಗೆ. ಮಕ್ಕಳೇ, ನೀವು ಸದಾ ಸೀಟಲ್ಲಿ ಸೆಟ್ ಆಗಿದ್ರೆ, ಆತ್ಮ ಸ್ವರೂಪದಲ್ಲಿದ್ದರೆ ಮೃತ್ಯುನು ನಿಮ್ಮನ್ನು ಕೇಳದೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅದರಿಂದ ಸ್ವರಾಜ್ಯದ ಪ್ರಾಪ್ತಿಗಳೇನಿದೆ, ಯಾಕೆ ನೀವು ನಿಮ್ಮ ಮೇಲೆ ಅಧಿಕಾರ ಶಾಸನ ಯಾವಾಗ ಮಾಡ್ತಿರೋ, ಪರಮಾತ್ಮನ ಎಲ್ಲ ಪ್ರಾಪ್ತಿಗಳ ಅಧಿಕಾರಿಗಳು ನೀವು. ಇದು ನಾವು ನೋಡ್ಕೊಳ್ಬೇಕು, ಎಲ್ಲ ಪ್ರಾಪ್ತಿಗಳ ಅಧಿಕಾರಿಗಳು ನಾವೆಷ್ಟು ಆಗಿದ್ದೀವಿ ಅಂತ. ಸ್ವರಾಜ್ಯ ಏನು ಕಡಿಮೆ ವಿಷಯ ಅಲ್ವಾ? ಅತೀಂದ್ರಿಯ ಸುಖದ ಅನುಭವ ಸತ್ಯುಗದಲ್ಲಿ ಇಲ್ಲಲ್ವಾ? ಸಿಂಹಾಸನದಲ್ಲಿ ಕೂತ್ಕೊಳ್ಬೋದು, ಸುಖ ಇರ್ಬೋದು. ಬಟ್ ಅತೀಂದ್ರಿಯ ಸುಖದ ಬಾಬೂರ್ ಮಡಿಲಿನ, ಬಾಬೂರ್ ಸಕಾಶದ, ಪರಮಾತ್ಮ ಪ್ರೀತಿಯ, ಅವ್ರ ಪಾಲನೆಯ ಇದೆಲ್ಲ ಪ್ರಾಪ್ತಿಯಲ್ಲಿದೆ ಅಲ್ಲಿ ಇಲ್ಲಲ್ವಾ? ಅದಕ್ಕೆ ಹೇಳ್ತಿದ್ದಾರೆ ನಿಮಗೆ ಅದರ ವ್ಯಾಲ್ಯೂ ಅಂಡ್ ಆ ಸ್ಥಿತಿಯಲ್ಲಿ ಆ ಸೀಟಲ್ಲಿ ಇರೋ ನಿರಂತರದ ಅಭ್ಯಾಸ ಮತ್ತು ಅದನ್ನು ಸ್ವಾಭಾವಿಕ ಮಾಡ್ಕೊಳ್ಳೋದೇನಿದೆ ಅದು ಎಷ್ಟಿದೆ ಅಂತ. ಅದಕ್ಕೆ ಕೇಳ್ತಿದ್ದಾರೆ ಬಾಬೂರು, सर्व प्राप्ति है लेकिन इस संगम युग का स्वराज्य उससे कम नहीं. अभी भी राजा होना, प्रजा हो या रॉयल फैमिली में हो, क्या हो, एक ही बाप है जो फलक से कहते हैं कि मेरा एक एक बच्चा राजा बच्चा है. राजा हो ना, राजयोगी हो कि प्रजा योगी हो, कौन हो? राजयोगी या प्रजा योगी? इस समय सब दिल तख्त नशीन स्वराज्य अधिकारी राजा बच्चे हो. इतना रूहानी नशा रहता है. ಎಲ್ಲರಿಗೆ ಈ ದೃಢ ನಿಶ್ಚಯ ಇದೆಲ್ಲ. ನಾವು ರಾಜಯೋಗ ಅಭ್ಯಾಸ ಮಾಡ್ತಿದ್ದೀವಿ, ರಾಜಯೋಗ ಕಲ್ತಿದ್ದೀವಿ. ಇದು ರಾಜಯೋಗ, ಪರಮಾತ್ಮ ಕಲಿಸೋದು ಪ್ರಜಾಯೋಗ ಅಲ್ಲ. ಅಂದರೆ ನಿಮ್ಮ ರಾಜ್ಯಾಧಿಕಾರದ ಸಂಪೂರ್ಣ ಅನುಭವ, ಅದರ ಪ್ರಾಪ್ತಿ ಏನಿದೆ ಅದು ಪಕ್ಕ ತಾನೆ. ಸಂಸ್ಕಾರದ ಮೇಲೆ, ಸತ್ಕರ್ಮಗಳ ಮೇಲೆ ತಾನೆ ಜನ್ಮ. ಎಷ್ಟು ನನ್ನ ಆತ್ಮ ನನ್ನ ಸ್ವರಾಜ್ಯ ನನ್ನ ಸೀಟಲ್ಲಿ ಅಕಾಲ ಸಿಂಹಾಸನದಲ್ಲಿ ಇರ್ತೀನಿ, ನಿರಂತರ ತನ್ನ ಗುಣ ಶಕ್ತಿಗಳ ಮೇಲೆ ನಾನು ಕರ್ಮ ಮಾಡ್ತೀನಿ. ಸೊ ಅಂದಾಗ ಅದು ಸತ್ಕರ್ಮಗಳೇ ಆಗುತ್ತೆ ತಾನೆ. ಅದರ ಆಧಾರದ ಮೇಲೆ ಪ್ರಾಪ್ತಿಗಳು ಈಗಲೂ ಇದೆ, ಸತ್ಯಯುಗ ತ್ರೇತಾದಲ್ಲೂ ಇದೆ. ಆಮೇಲೆ ದ್ವಾಪರದ ನಂತರನೂ ನೀವೇನು ಸಾಧಾರಣರಾಗಲ್ಲ ಅಂತಾರೆ ಬಾಬವರು. ಅಂದಾಗ ಸಂಗಮ ಯುಗ ಎಷ್ಟು ವ್ಯಾಲ್ಯೂಬಲ್,
ಏಕೆಂದರೆ ಸ್ವರಾಜ್ಯದ ಅಧಿಕಾರ, ಸೊ ಭವಿಷ್ಯದ ಅದರ ಆಧಾರದ ಮೇಲೆ ಭವಿಷ್ಯದ ರಾಜ್ಯ ಭಾಗ್ಯ ಏನಿದೆ ಅದೆಲ್ಲ ನಿಮ್ಗೆ ಈಗಲೇ ಸಿಗುತ್ತೆ. तो संगम युग, ये संगम युग बहुत 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 अमूल्य और श्रेष्ठ है. ಶಿವಬಾಬುವರಿಗೆ ತನ್ನ ಮಕ್ಕಳ ಮೇಲೇನೂ ಬಹಳ ನಶೆ ಇದೆ. ನನ್ನ ಒಬ್ಬೊಬ್ಬ ಮಗುನೂ ರಾಜ್ಯಾಧಿಕಾರಿ, ಅರ್ಥಾತ್ ರಾಜ ಮಕ್ಕಳು. ಲೌಕಿಕದಲ್ಲಿನೂ ಅವರು ತಂದೆ ತಾಯಿಗಳಿಗೆ ಅವ್ರ ಮಕ್ಕಳು ರಾಜ ಬೇಟ ತಾನೆ, ಎಲ್ಲರೂ ಹೇಳ್ತಾರೆ ನನ್ನ ಮಕ್ಕಳು ರಾಜರು ಅಂತ. ಏನೇ ಇರಲಿ ಆ ಹೆಮ್ಮೆ ಅಂತೂ ಎಲ್ಲರಿಗಿರುತ್ತೆ. ಹಂಗೆ ಪರಮಾತ್ಮ ತಂದೆನೂ ಹೇಳೋದು ನನ್ನ ಮಕ್ಕಳೆಲ್ಲರೂ ರಾಜರು, ಯಾಕೆಂದರೆ ಸ್ವರಾಜ್ಯದ ಸಿಂಹಾಸನ ಈ ಜನ್ಮದಲ್ಲಿ ಈಗಲೇ ನಾನು ಅಧಿಕಾರ ಕೊಟ್ಟಿದ್ದೀನಿ ಅಂತ. तो संगम युग को बाप दादा और सभी बच्चे जानते हैं. खुशी खुशी में संगम युग को नाम क्या देते हैं? संगम युगದ ಹೆಸರೇನು? ये मौजों का युग है. ಅತಿ ಸುಖದ ಅತಿಯಾದ ಪ್ರಾಪ್ತಿಗಳ ಆನಂದದ ಯುಗ ಇದು. ಇಂಥ ಶ್ರೇಷ್ಠ ಹೆಸರು ಮಕ್ಕಳು ಹೇಳ್ತಾರೆ. ಹಾ ಬಾಬಾ, ಅದೇನೋ ಮೋಜೋಂಕ ಯುಗ, ಸುಖದ ಯುಗ ಯಾರ ಜೊತೆ? ಪರಮಾತ್ಮನ ಜೊತೆ. यह संगम जैसे मौज सारा कल्प में नहीं है. कारण क्या? परमात्म मिलन की मौज सारे कल्प में अभी मिलती है. संगम युग का एक एक दिन क्या है? मौज ही मौज है. मौज है ना, मौज है, मूंझते तो नहीं हो? प्रश्न है ला. हर दिन उत्सव है क्योंकि उत्साह है. ಮುಖ್ಯ ಮಾತು ಬಾಬಾವರು ಹೇಳೋದು ಇದು ಸಂಪೂರ್ಣ ಆನಂದದ, ಸುಖದ, ಪರಮಾತ್ಮ ಪ್ರೀತಿಯ, ಪರಮಾತ್ಮ ಮಿಲನದ ಸುಖದ ಯುಗ ಇದು. ನಿರಂತರ ಒಂದೊಂದು ಸೆಕೆಂಡ್, ಒಂದೊಂದು ಸಂಕಲ್ಪದಲ್ಲಿ ಬಾಬಾವರ ಪ್ರೀತಿಯ ಮಿಲನ ಬರೀ ಆನಂದದ ಸುಖದ ಅನುಭವ ಮಾಡಿಸ್ತಿದೆಯೋ ಅಥವಾ ಕನ್ಫ್ಯೂಸ್ ಆಗ್ತಿರೋ? ಚಿಕ್ಕ ಪುಟ್ಟ ಮಾತುಗಳ ಸ್ಥಿತಿ ಡೌನ್ ಆಗ್ಬಿಡ್ತಂದ್ರೆ ಹೋಯ್ತು ತಾನೆ. ಮೋಜಲ್ಲಿದೆ, ಮೂಂಜ್, ಹಿಂಗೋ ಹಂಗೋ, ಹೌದೋ ಅಲ್ವೋ, ಯಾಕೋ ಏನೋ ಏನೇನೋ ಬಂದ್ಬಿಡುತ್ತೆ ತಾನೆ. ಪರಿಸ್ಥಿತಿಗಳ ಕಾರಣ ಎಲ್ಲ ಹೆಚ್ಚು ಕಡಿಮೆಗಳು ಎಷ್ಟಾಗ್ಬಿಡುತ್ತೆ ನೋಡ್ರಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು. ಅಂದರೆ ಇಡೀ ಕಲ್ಪದಲ್ಲಿ बाबा बरोद ಒಂದೇ ಒಂದು ಟೈಮ್ ಚಿಕ್ಕ, ಅದು ಏನು ಸ್ವಲ್ಪನೇ लीप युग है. वो छोटा सा युग, छोटा सा टाइम पे आता है और उसमें भी हम सभी पूरा नहीं रहते ಅಲ್ಲ. ಆದಿಯಿಂದ ಬಂದವರು ಕೆಲವೇ ದಾದಿಗಳು, ಆಮೇಲೆ ನಾವೆಲ್ಲ ಮಧ್ಯದಲ್ಲಿ ಬರ್ತೀವಿ. ಅಂದರೆ ಪ್ರಾಪ್ತಿಗಳನ್ನು ಮಾಡಿಕೊಳ್ಳಿಕ್ಕೆ ಎಷ್ಟು ಅಟೆನ್ಷನ್ ಬೇಕಲ್ಲ, ಕಿತನಿ ಅಟೆನ್ಷನ್ चाहिए. परमात्म मिलन से निरंतर सारा जमा करे. तो ಪ್ರತಿದಿನ ಹಬ್ಬ, ಪ್ರತಿ ಗಳಿಗೆ ಹಬ್ಬ. ಯಾಕೆ? ಉತ್ಸಾಹ ಇದೆ. ಉತ್ಸಾಹ ಇದೆಯಾ? ಯೋಗ ಮಾಡೋ ಉತ್ಸಾಹ ಇದೆಯಾ? ಪ್ರತಿ ಗಳಿಗೆ ವಿದೇಹಿಯಾಗಿ ಬಾಬಾವ್ರ ಜೊತೆ ಇರೋಣ. ಬಾಬಾವ್ರ ಜೊತೆ ಭಿನ್ನ ಭಿನ್ನ ಸಂಬಂಧಗಳ ಸುಖದ, ಬಾಬನ್ ಜೊತೆ ವಾರ್ತಾಲಾಪದ ಎಲ್ಲ ಪ್ರಾಪ್ತಿಗಳ ಅನುಭವ ಮಾಡೋಣ ಅನ್ನೋದು ಇದೆಯಾ? ಅಥವಾ ಯೋಗದಲ್ಲಿ ಕೂತ್ಕೊಂಡ್ರೆ ಬುದ್ಧಿ ಎಲ್ಲ ಓಡೋಗುತ್ತೆ ಅಂತೀರ? ಕನ್ಫ್ಯೂಷನ್ ತಾನೇ ಇದನ್ನು. ಸೀದಾ ಹೋಗಕ್ಕಾಗ್ತಿಲ್ಲಲ್ಲ. ಸೊ ಇದೆಲ್ಲ ಮುಗೀತಾ ಅಂತ ಕೇಳ್ತಿದ್ದಾರೆ. ನಾವೇನಂತೀರಿ? ಪ್ರವೃತ್ತಿಯಲ್ಲಿ ಪರಿಸ್ಥಿತಿಗಳ ಕಾರಣ ಹೆಚ್ಚು ಕಡಿಮೆ ಆಗ್ತಿಲ್ಲ ತಾನೆ. ಆನ್ಲೈನಲ್ಲಿ ಮನೆಯಲ್ಲಿರೋರು ಏನಂತೀರ? ಕನ್ಫ್ಯೂಷನ್ನ ನಿರಂತರ ಬಾಬೂರ್ ಮಿಲನದ ಖುಷಿ ಆನಂದದ ಅನುಭವ ಇದೆಯಾ? ಮಿಲನ್ ಕಿ ಮೋಜಲ್ಲ. ಯಾರಾದರೂ ಫ್ರೆಂಡ್ಸ್ ಬಂದರೆ ಎಲ್ಲಿಂದನೋ ಬಹಳ ವರ್ಷಗಳ ನಂತರ ಹೆಂಗಿರುತ್ತೆ? ಅಷ್ಟು ಪ್ರೀತಿ, ಅಷ್ಟು ಖುಷಿ, ಅಷ್ಟು ಭಿನ್ನ ಭಿನ್ನ ಏನೆಲ್ಲ ಗಿಫ್ಟ್ ಕೊಟ್ಟು ಏನೆಲ್ಲ ಮಾಡ್ತಾರೆ. ಟೆಂಪ್ರರಿ ಇರ್ಬೋದು, ಬಟ್ ಆದ್ರೂ ಆ ಅನುಭವ ಅಂತೂ ಆಗುತ್ತಲ್ಲ. ಹಂಗೆ ಬಾಬೂರು ಪರಮಾತ್ಮ ಬಂದಿರೋದು 5000 ವರ್ಷಗಳ ನಂತರ
ಎಷ್ಟು ಖುಷಿ, ಎಷ್ಟು ಆನಂದ. ಬಾಬಾವ್ರ ಹತ್ರ ನಾನು ಎಲ್ಲ ಒಂದೊಂದು ಸೆಕೆಂಡ್ ಏನು ಬಾಬಾ ಇಲ್ಲದೆ ನಮ್ದು 5,000 ವರ್ಷ ಕಳೀತು, ಅದು ನಾನು ಮಾಡ್ಕೋಬೇಕು, ತಗೋಬೇಕು ಅನ್ನೋದು ಇದೆಯಾ ಕಾಳಜಿ? ಏನಂತೀರಿ? तो ये उत्साह है, उमंग है, उत्साह है कि अपने सर्व भाई बहनों को परमात्मा पिता का बनाए. सेवा का उमंग उत्साह रहता है ना, ये करे ये करे ये करे, प्लान तो बनाते हो, क्योंकि जो श्रेष्ठ प्राप्ति होती है तो दूसरों को सुनाने के बिना रह नहीं सकते. इसी संगम युग की प्राप्ति गोल्डन वर्ल्ड में भी होंगी. ತಂದೆ ಹೇಳೋದು, ನೀವು ಮಕ್ಕಳಿಗೂ ಉತ್ಸಾಹ ಇದೆ, ಉಮಂಗ್ ಇದೆ, ಖುಷಿ ಇದೆ, ಎಲ್ಲರಿಗೆ ಈ ಒಂದು ಪ್ರಾಪ್ತಿಗಳನ್ನು ಹೇಳಬೇಕು, ಎಲ್ಲರಿಗೂ ಕೊಡಬೇಕು, ಪರಮಾತ್ಮನಿಂದ ಮಾಡಿಸ್ಬೇಕನ್ನೋ ಉತ್ಸಾಹ ಎಲ್ಲರಿಗಿದೆ. ಅದಕ್ಕೆ ಸೇವೆ ಪ್ಲಾನ್ ಮಾಡ್ತಿರಲ್ಲ, ಇದು ಮಾಡೋಣ ಇದು ಮಾಡೋಣ. ಏನಂತೀರಿ? ಈಗ ಶಿವ ಜಯಂತಿ ಬರ್ತಿದೆ, ಎಲ್ಲರ ಹತ್ರ ಪ್ಲಾನ್ ಇದೆಯೋ ಇಲ್ವೋ? ಏನ್ ಮಾಡ್ಬೇಕಂತ? ಅಥವಾ ಈ ಪ್ರತಿ ವರ್ಷ ಬರುತ್ತೆ, ಫ್ಲಾಗ್ ಮಾಡದೆ ಮುಗಿದೋಯ್ತು ಕತೆ ಅಂತಿರೋ? ಏನಂತಿರೋ? ಈ ತಾರಿ ವಿಶೇಷ ಏನು? ನೀವೆಲ್ಲ ಸಜೆಷನ್ ಕೊಡಬೇಕು, ನಾವು ಈ ವರ್ಷ ಏನ್ ಮಾಡ್ಬೇಕಂತ. ಬಾಬಾ ಹೇಳ್ತಾರಲ್ಲ, ಧಮಾಕ ಕರೋ, ಘೇರಾವ್ ಕರೋ. ಜಗತ್ತಿಗೆ ಅರ್ಥ ಆಗ್ಬಿಡ್ಬೇಕು ಬಾಬಾ ಬಂದ್ಬಿಟ್ಟಿದ್ದಾರೆ ಅಂತ ಇದಿರ್ಬೇಕಲ್ಲ. ಪ್ಲಾನ್ ಅಂತೂ ಮಾಡ್ತೀರಾ ಮಕ್ಕಳೇ? ಬೇರೆಯವ್ರಿಗೆ ಹೇಳದೆ ಇರೋಕ್ಕಾಗಲ್ಲ. ಒಂದು ಕಾರ್ಡ್ ಆದ್ರೂ ಕೊಡ್ತೀರಾ, ಇಲ್ಲಿ ಬನ್ನಿ ಅಂತ ಮಾಡ್ತಿರೋ ಇಲ್ವೋ? ಹಂಗೆ ಮಾಡಿದವ್ರು ಯಾರಾದ್ರೂ ಇದ್ದಾರಾ? ಏನೂ ಹೇಳಲ್ಲ, ಏನೂ ಮಾಡಲ್ಲ ಅನ್ನೋರು ಇಲ್ಲಲ್ಲ. ಎಲ್ಲರೂ ಏನೋ ಒಂದು ಹೇಳಬೇಕು, ಏನೋ ಒಂದು ಅವ್ರಿಗೆ ಪ್ರಾಪ್ತಿ ಮಾಡಿಸ್ಬೇಕನ್ನೋದಿದೆ. ಯಾಕೆಂದ್ರೆ ಸಂಗಮ ಯುಗದ ಪ್ರಾಪ್ತಿ, ಗೋಲ್ಡನ್ ಪ್ರಪಂಚದಲ್ಲಿನೂ ಈ ಪ್ರಾಪ್ತಿಗಳು ಕಂಟಿನ್ಯೂ ಆಗುತ್ತೆ. ಆದರೆ ಡೈರೆಕ್ಟ್ ಪರಮಾತ್ಮ ಪ್ರಾಪ್ತಿ ಒಂದು ಬಿಟ್ರೆ ಇದರ ಪರಿಣಾಮ ಸ್ವರೂಪದಲ್ಲಿ ಅನ್ಯ ಪ್ರಾಪ್ತಿಗಳು ತಾನೇ ಇರ್ತದೆ. ಇದು ಮುಖ್ಯವಾದ ಮಾತಲ್ಲ. ಅದಕ್ಕೆ ಹೇಳ್ತಿದ್ದಾರೆ, ಅಭಿಕೆ ಪುರುಷಾರ್ಥ ಕಿ ಪ್ರಾರಬ್ಧ ಭವಿಷ್ಯ ಗೋಲ್ಡನ್ वर्ल्ड है. तो संगम युग अच्छा लगता है या सतयुग अच्छा लगता है? क्या अच्छा लगता है? ಸಂಗಮ್ ಅಚ್ಚ ಏನ? ಅಥವಾ ಬಾಬಾ ಬೇಗ ವಿನಾಶ ಮಾಡು, ಸಾಕಾಗೋಯ್ತು ಹೋಗೋಣ ಅಂತಿರೋ? ಏನ್ ಕತೆ? ಬಾಬಾ ಕೇಳ್ತಿದ್ದಾರೆ. ತುಂಬಾ ದುಃಖ ಆದಾಗ ಮಕ್ಳು ಹೇಳ್ತಾರಲ್ಲ, ಸಾಕು ಸಾಕು ಬಾಬಾ ಹೊಟ್ಟೋಗೋಣ ಅತ್ಲಗಡೆ. ಏನಂತೀರ ಮನೆಯಲ್ಲಿ ಕೆಲವರು? ಅಯ್ಯೋ ಸಾಕಿಲ್ಲಿ ಪ್ರಪಂಚ ಅನ್ನೋ ಥರ ಆಗ್ಬಿಡ್ತಾವ. ಅಥವಾ ಬಾಬಾ ಇದ್ದಾರೆ, ಇನ್ನ ಈ ಸಮಯ ಸದಾ ಬಾಬಾವ್ರ ಜೊತೆ ಇರ್ಬೇಕನ್ನೋದು ಇದೆಯಾ ಕೇಳ್ತಿದ್ದಾರೆ. ಯಾವ್ದು ಇಷ್ಟ, ಸಂಗಮ ಯುಗನ ಸತ್ಯುಗನ ಅಂತ ಕೇಳ್ತಿದ್ದಾರೆ ಬಾಬಾ. ಮತ್ತೆ ಸಂಗಮ युग अच्छा है, सिर्फ बीच बीच में माया आती है ना, थोड़ा थोड़ा कभी कभी मूंझते हैं. माया आने से मूंझ होती है, मौज खत्म हो जाती है. ಹಂಗಿದೆಯಾ ಅಥವಾ ಮೋಜ? ಆನಂದನ ಮಾಯನಾದ್ರೂ ಬರಲಿ, ಏನಾದ್ರೂ ಬರಲಿ, ಆನಂದ ಇದೆ ಅಂತಿರೋ? ಬಾಬಾವ್ರ ಮಿಲನೊಂದು ಅದ್ರ ಪಾಡಿಗೆ ಅದು ಬಂದು ಹೋಯ್ತು ಅಂತನ, ಅಥವಾ ಸ್ಥಿತಿ ಮೇಲಾದ್ರೂ ಎಫೆಕ್ಟ್ ಆಗುತ್ತಾ? ಕೈ ಬಚ್ಚೆ सहज योग को मुश्किल योग बना देते है. नहीं, ये मुश्किल योग नहीं है, सहज है, लेकिन बना देते हैं. वास्तव में ये बहुत सहज मुश्किल लगता है. जिसको मुश्किल लगता है हाथ उठाओ. ಯೋಗ ಕಷ್ಟನ ಸಹಜನ. ಯಾರಿಗೆ ಕಷ್ಟ ಅಂತಿರೋ ಅವ್ರು ಕೈ ಎತ್ತಿ ನಿಂತಿದ್ದಾರೆ. ಕಷ್ಟನ ಏನಿದು ಕತೆ ಅಂತ. ಬಟ್ ಆಕ್ಚುಲಿ ಕನ್ಫ್ಯೂಸ್ ಆದಾಗ, ಪರಿಸ್ಥಿತಿ ಬಂದಾಗ, ಅದರದೇ ಸಂಕಲ್ಪ ನಡೀತಿರುತ್ತಲ್ಲ, ಆಗ ಯೋಗ ಕಷ್ಟ ಅನ್ಸುತ್ತೆ. ಯಾರು ವ್ಯರ್ಥ ಸಂಕಲ್ಪ ಮಾಡ್ತಾರೆ ಅವರಿಗೆ ಯೋಗ 1 ಸೆಕೆಂಡಲ್ಲಿ ಬಾಬಾ ಅಂತ ಹೇಳಿದೆ, ಪರಮಧಾಮದಲ್ಲಿ ಆತ್ಮ ಬಾಬಾವ್ರ ಮಿಲನದ ಅನುಭವ ಮಾಡೋದೇನಿದೆ ಅದು ಸಹಜದ ಮಾತು. ಬಟ್ ಬೇರೆ ಸಂಕಲ್ಪಗಳು ಇಂಟರ್ಫಿಯರ್ ಆದಾಗ, ದೇಹ ಬಾನ ಬಂದಾಗ ಅಲ್ಲಿ ಕಷ್ಟದ ಪ್ರಶ್ನೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವ್ರು, ನೀವೇ ಮಾಡ್ಕೊಳ್ಳೋದು ಅದೆಲ್ಲ. तो सदा नहीं, कभी कभी मुश्किल है या सदा सहज है. क्या है?
ಜೋ ಮುಷ್ಕಿಲ್ ಯೋಗಿ ನಯ್ಯೇ ವಾತ್ ಉಠಾವ. ತಿರ್ಗಾ ಹೇಳ್ತಿದ್ದಾರೆ ಬಾಬು, ಯಾರು ಕಷ್ಟದ ಯೋಗಿಗಳೆಲ್ಲ ಅವ್ರ ಕೈ ಎತ್ರಿ. ಅಂದ್ರೆ ಯಾವಾಗ್ಲೂ ಇರಲ್ಲ ಬಾಬಾ, ಒಂದೊಂದ್ ಸಾರಿ ಹಂಗಾಗುತ್ತೆ ಅಂತಿರೋ, ಏನಂತೀರಿ? ಎಲ್ರು ಅಂತಿದ್ದಾರೆ. ಒಂದೊಂದ್ ಸಾರಿ ಹಂಗಾಗುತ್ತೆ, ಸದಾ ಇರಲ್ಲ. ಯಾವಾಗ ಪರಿಸ್ಥಿತಿಯ ಪ್ರಭಾವ ಇದೆ, ಯಾವಾಗ ಬುದ್ಧಿ ಸ್ವಲ್ಪ ಹಂಗಿಂಗಾಗ್ಬಿಡುತ್ತೆ. ಮಾತಾಯೇ ಮುಷ್ಕಿಲ್ ಯೋಗಿ ಹೋ ಯಾ ಸಹಜ ಯೋಗಿ. ಯಾಕಂದ್ರೆ ಏನಂತೀರಿ? ಬಾಬಾ ಪ್ರೀತಿಯಿಂದ ಬಾಬನಿಗೆಲ್ಲ ಕೊಟ್ಬಿಡ್ತೀರೋ, ನೀನೇ ನೋಡ್ಕೊಳಲ್ಲ ಅಂತ. ಮನೆ ಮಕ್ಕಳು ಏನೆಲ್ಲ ಇದೆ ಅದೆಲ್ಲ ನಿಮ್ದ ಬಾಬಂದ? ಬಾಬಾ ಮೇಲೆ ಅವ್ರು ನೋಡ್ಕೊಳ್ಳಲ್ಲ, ನಿಮಗೆ ಕಷ್ಟ ಏನು? ಅಣ್ಣಂದ್ರೆ ಏನಂತೀರಿ? ನಿಮ್ದ ಬಾಬಾವ್ರದ ಎಲ್ಲ ಬಾಬನ್ ಕೊಟ್ಟಿದ್ದೀರಲ್ಲ, ಮತ್ತೆ ಚಿಂತೆ ಏನಕ್ಕೆ ಅಂತಿದ್ದಾರೆ ಬಾಬವರು. ಏನ ಸಹಜ ಯೋಗಿ ಯಾ ಮುಷ್ಕಿಲ್ ಯೋಗಿ? ಪುನಃ ಪುನಃ ಕೇಳ್ತಿದ್ದಾರೆ ಬಾಬಾ, मुश्किल योगी या सहज योगी? कोई हाथ नहीं उठा रहा, ಯಾರು ಕೈ ಎತ್ತುತ್ತಿಲ್ಲ. ಸಾರಿ ಸಭಾ ಮೇ ಹಾತ್ ಕೈಸೆ ಉಠಾಯಂಗೆ ಅಂದ್ರೆ ಹಂಗೆ ಕಷ್ಟ ಅನ್ನೋರು ಇವರೇ, ಬಟ್ ಸಭೆಯಲ್ಲಿ ಹೆಂಗ್ ಕೈ ಎತ್ತುದು ಬಾಬರ್ ಮುಂದೆ? ಒಳಗಂತೂ ಹೇಳ್ಕೊಳ್ತಿರ್ತಾರೆ, ಬಾಬಾ ಒಂದೊಂದ್ ಸಾರಿ ನಮ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬರು, ಮಕ್ಳು ಹಿಂಗಿದ್ ಮಾಡ್ತಾರಲ್ಲ ಅಂತ. सभी बच्चे फलक से कहते हो ना मेरा बाबा है, मेरा बाबा है या दादियों का बाबा है? मेरा बाबा है ना, हर एक कहेगा पहले ये मेरा है, ऐसे है ना. ये जो लंदन इंद सिंधी ग्रुप बंदिदार अವಾಗ ये सिंधी लोग सभी बैठे हैं. मेरा बाबा है या दादी जानकी का है या दादी प्रकाश मणि का है, किसका है? मेरा है. सारा दिन क्या याद रहता? मेरा बाबा या दादिಗಳ ಬಾಬಾನ ಅಂತ ಕೇಳ್ತಿರೋದು. ಎಲ್ಲ ಗ್ರೂಪ್ ಜೊತೆ ಕೇಳ್ತಿದ್ದಾರೆ ಬಾಬಾವರು ಎಲ್ಲರ ಹತ್ರ. ನಮ್ದು ತಂದೆ ನಂದು ತಂದೆ ಪರ್ಸನಲಿ ನಿಮಗೆ ಅದಿದೆಯೋ ಅಥವಾ ಅಯ್ಯೋ ದಾದಿಗಳ ಬಾಬಾ ನಮಗೆ ಎಲ್ಲಿದ್ದಾರೆ, ನಾವೆಲ್ಲ ಲೇಟಾಗಿ हम सब लेट से आए, हमारा बाबा कैसे, मेरा बाबा कैसे हो सकता है, बड़ा बाबा है अंतिरो ಹೆಂಗೆ? तो मेरा है ना, तो बाप कहते हैं बहुत सहज युक्ति है, जितने बार मेरा मेरा कहते सारे दिन में कितना बार मेरा शब्द कहते हो? अगर गिनती करो तो बहुत बार मेरा शब्द बोलते हो ना. जब मेरा शब्द बोलते हो तो बस मेरा कौन है? मेरा बाबा. इडೀ ದಿನ ಮೇರಾ ಮೇರಾ ಬರುತ್ತೋ ಏನಂತೀರಿ? ಬರ್ತಾ ಇಲ್ಲ ಅಂತೀರ. ಮೇರಾ ಮೇರಾ ಹೇ ಯಾ ಕೌನ್ ಹೇ? ಉಸಿರೇ ಇಲ್ಲ ನೋಡ್ರಿ. ಮೇರಾ ಬಾಬಾ ಏನಾ? ಅದಕ್ಕೆ ಬಾಬಾ ಹೇಳ್ತಿರೋದು. ಅಣ್ಣಂದ್ರು ಮಾತ್ರ ನಿಧಾನಕ್ಕೆ ಹೇಳೋದು, ಅಕ್ಕಂದ್ರು ಜೋರಾಗಿ ಕೂಗಿದ್ರು. ಮೇರಾ ಬಾಬಾ ಅನ್ನೋದು ದಿಲ್ಸೆ ಬರುತ್ತೋ ಅಥವಾ ಸುಮ್ಮನೆ ಇಲ್ಲ ಒಳಗಡೆ ಇದೆ ಅಕ್ಕವ್ರು ಅಂತಿರೋ? ಇಡೀ ದಿನ ಬಾಬಾ ಹೇಳೋದು ಕಾಮನ್ನ ಉಪಯೋಗಿಸೋದೇನು? ನನ್ನ ವಿಚಾರ, ನಂದು ಇದು, ನಾನಿದು, ನಂದಿದು, ಎರಡು ಶಬ್ದ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ, ನಂದು ನಾನು ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಯಾವಾಗ ನೀವು ಉಪಯೋಗಿಸೋದೇ ಅದು ಅಂದ್ರೆ ನಿಮಗೆ ನಂದು ಅನ್ನೋದು ನೆನಪಿರುತ್ತೆ. ಬಾಬಾ ನಂದು ಅನ್ನೋದು ಯಾಕೆ ನೆನಪಿರಲ್ಲ? ಅಲ್ಲಿ ಕಷ್ಟ ಅಂತ ಕೇಳ್ತೀರಾ, ಕಷ್ಟ ಅಂತ ಯಾಕೆ ಹೇಳ್ತೀರಾ? ಯೋಚನೆ ಯಾಕೆ ಮಾಡ್ತಿದ್ದೀರಿ? ಅಂದ್ರೆ ಒಪ್ಕೊಂಡಿಲ್ಲ ಅಂತನ ಏನು? ನಂದು ಬಾಬಾ ಅನ್ನೋದು ಇಲ್ವಾ, ಇದೆಯಾ ಕೇಳ್ತಿದ್ದಾರೆ. तो मुश्किल है, कभी कभी भूल तुम जाते हो. बाप दादा कोई नया शब्द नहीं देते जो सदैव कार्य में लाते हो. मैं और मेरा, तो मैं कौन और मेरा कौन? ಜಾನಕಿ ದಾದಿದು ಮಹಾಮಂತ್ರವಾಗಿತ್ತಿದಲ್ಲ, ನಿರಂತರವಾಗಿ ಮೇ ಕೌನ್ ಮೇರಾ ಕೌನ್. ದಾದಿ ನಿರಂತರವಾಗಿ ಮಾತು ಹೇಳ್ತಿದ್ರು. ನಶೆ ಇತ್ತವರಿಗೆ, ನಾನೇನು, ನನ್ನವ್ರು ಯಾರು, ನಾನು ಯಾರು ಮಗು, ಆ ನಶೆ ಸದಾ ಇತ್ತು. ನಂದು ಅನ್ನೋದು ಯಾರು? ಬಾಬಾ.
ಮೇ ಕೌನ್ ಮೇರಾ ಕೌನ್. ಇವತ್ತಿಡೀ ದಿನ ನೀವು ಕೇಳ್ಕೊಳ್ತಾ ಇರಿ, ನಾನು ಯಾರು, ನಂದೇನು. तो कई बच्चे मुश्किल पुरुषार्थ क्यों करते? ಕಷ್ಟ ಪುರುಷಾರ್ಥ, ಯೋಗ ಕಷ್ಟ ಅಂತ ಯಾಕೆ ಮಾಡೋದು? ಒಂದೇ ಮಾತು ಹೇಳ್ತಿದ್ದಾರೆ ಬಾಬಾ, सिर्फ सोचते हैं बिंदु सामने आ जाए, बिंदु 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 बिंदु, और बिंदु खिसक जाती है. ಎಲ್ಲರೂ ಅಂದ್ಕೋತಾರೆ ಬಿಂದು ಬಿಂದು ಬಿಂದು, ಬಿಂದು ಏನಾಗುತ್ತೆ, ಸ್ಲಿಪ್ ಆಗ್ಬಿಡುತ್ತೆ. बुद्धि से बहुत सूक्ष्म है ना, खिसक जाती है. बिंदु तो है लेकिन कौन सी बिंदु? ರೈಟ್ ಮಕ್ಕಳೇ, ಬಿಂದು ಕರೆಕ್ಟು, ಬಟ್ ಆದ್ರೆ ಏನದು ಬಾಬಾ ಹೇಳ್ತಿರೋದು, ಎಂತಹ ಬಿಂದು? ನೀವು ಯಾರು ಬಿಂದು? ಯಾರು ನೀವು? ಮೇ ಕೌನ್ ये अपने समान स्मृति में लाओ तो रमणीक पुरुषार्थ हो जाएगा. सिर्फ ज्योति बिंदु कहते हो ना तो मुश्किल हो जाता है. सहज पुरुषार्थ, मौज का पुरुषार्थ करो. क्या करो? सहज पुरुषार्थ और मौज का पुरुषार्थ. सहज पुरुषार्थ, ಆನಂದದ ಸುಖದ ಪುರುಷಾರ್ಥ ಏನಾಯ್ತು? ಮೇ ಕೌನ್ ಮೇರಾ ಕೌನ್. ಬರೀ ಬಿಂದು, ನಾನಾತ್ಮ ಬಿಂದು, ನೀನು ಬಿಂದು, ಬಿಂದು ಬಿಂದು ಅಂತ ಕೂತ್ಕೋಬೇಡಿ. ಬಿಂದು ಬಾಬಾನಲ್ಲಿ ಸಿಂಧು ಅಲ್ಲ ಅವರೆಲ್ಲದರಲ್ಲಿ. ಮತ್ ನಾನು ಬಿಂದು ಯಾರು? ನಾನು ಮಾಸ್ಟರ್ ಸರ್ವಶಕ್ತಿವಾನ್. ನಾನು ಯಾರು? ನಾನು ಸುದರ್ಶನ್ ಚಕ್ರಧಾರಿ. ನಾನು ಆತ್ಮ ಯಾರು? ನಾನು ಮಾಸ್ಟರ್ ಆಲ್ಮೈಟಿ ಅಥಾರಿಟಿ. ಅಂದ್ರೆ ನಿರಂತರದ ಸಮಾನ ಏನಿದೆ ಅದು ನೆನಪಿರ್ಬೇಕಲ್ವಾ ನಿಮಗೆ ಅಂತ ಕೇಳ್ತಿದ್ದಾರೆ ಬಾಬುರು. ಯಾವುದು ನೆನಪಿರ್ಬೇಕು ನಿಮಗೆ? ಸೊ ನಿರಂತರ ನಾನು ನಂದು ಅನ್ನೋದರ ನಶೆ ಇದೆಯಲ್ಲ. ಬಾಬಾನು ಯಾರು? ಜಗತ್ತಿನ ಆಲ್ಮೈಟಿ. ಯಾರ ಒಂದು ಸೆಕೆಂಡಿನ ದರ್ಶನಕ್ಕೆ ಜನ ತಲೆ ಕೆಳಕ್ ಮಾಡ್ತಿದ್ದಾರೆ, ಎಷ್ಟು ಖರ್ಚು ಮಾಡ್ತಿದ್ದಾರೆ. ಆ ಬಾಬಾ ನನ್ನವರಾದ್ರು ಪ್ರತಿ ಸೆಕೆಂಡ್ ನನ್ನ ಜೊತೆ ಇರ್ತಾರೆ. ಮತ್ ನಾನು ಯಾವಾಗ ಬೇಕೋ ಬಾಬಾನ ಮಿಲನ ಮಾಡ್ಬೋದು, ತಗೋಬೋದು. ಪರಮಧಾಮಕ್ಕೆ ಬಾಗ್ಲಿದೆಯೇನು? ಅಥವಾ ಯಾರಾದ್ರೂ ಇದರ ಇಷ್ಟೊತ್ತಾಯ್ತು ಹೋಗತ್ಲಗಡೆ ಅಂತ ಹೇಳಕ್ಕೆ ಇಲ್ಲಲ್ಲ. ಅದಕ್ಕೆ ಕೇಳ್ತಿದ್ದಾರೆ ಮಕ್ಕಳೇ, ಸಹಜ ಪುರುಷಾರ್ಥ ಮಾಡಿ, ಆನಂದದ ಪುರುಷಾರ್ಥ ಮಾಡಿ. ಇಸ್ ನಯೇ ವರ್ಷ ಮೇ ಪುರುಷಾರ್ಥ ಭಿ ಶ್ರೇಷ್ಠ ಹೋ, ಲೇಕಿನ್ ಶ್ರೇಷ್ಠ ಕೆ ಸಾಥ್ ಪೆಹಲೆ ಸಹಜೋ. ಅಂಡರ್ಲೈನ್. ಹೊಸ ವರ್ಷಕ್ಕೆ ಹೆಂಗಿರ್ಬೇಕು ಪುರುಷಾರ್ಥ? ಒಂದು ಶ್ರೇಷ್ಠ ಪುರುಷಾರ್ಥ, ಶ್ರೇಷ್ಠಕ್ಕೆ ಮುಂಚೆ ಈಸಿ ಪುರುಷಾರ್ಥ, ಸಹಜ ಪುರುಷಾರ್ಥ ಇರ್ಲಿ. ಈಸಿ ಅಂದ್ರೆ ಲೇಜಿ ಆಗಂಗಿಲ್ಲ. ಈಸಿ ಪುರುಷಾರ್ಥ ಅಂದ್ರೆ ಸೆಕೆಂಡಲ್ಲಿ ಬಾಬಾ ಅಂದೆ ಹೊರಟೋದೆ, ಅಶರೀರಿ ಆತ್ಮ ಅಂದೆ ಅಶರೀರಿ ಆದೆ, ಹಂಗಿರ್ಬೇಕಲ್ವಾ ನೀವಂತ ಕೇಳ್ತಿದ್ದಾರೆ. सहज भी हो और श्रेष्ठ भी हो, ये हो सकता है, दोनों साथ हो सकता है. डबल फॉरेनर्स बोलो हो सकता है. तो बाप दादा देखेंगे, बाप दादा तो चेक करते रहते हैं. तो मुश्किल योगी कौन कौन बनता? सहज योगी का ये मतलब नहीं कि अलबेलेपन का पुरुषार्थ हो. श्रेष्ठ भी हो तो सहज भी हो. ಬಾಬಾ ಮೇಲಿಂದ ಅಂತ ನೋಡ್ತಿರ್ತಾರಲ್ಲ, ಯಾವ ಮಕ್ಕಳು ಸಹಜ ಪುರುಷಾರ್ಥ, ಶ್ರೇಷ್ಠ ಪುರುಷಾರ್ಥ ಅಟ್ ಎ ಟೈಮ್ ಮಾಡ್ತಿರ್ತಾರೆ. ಸಹಜವಾಗಿ ಈಸಿಯಾಗೂ ಇರಬೇಕು. ಅಂಡ್ ಶ್ರೇಷ್ಠ ಪುರುಷಾರ್ಥ ಅಂದ್ರೆ ಸದಾ ಉನ್ನತಿ, ಸದಾ ಹಾರುವ ಕಳೆಯಲ್ಲಿ, ಸದಾ ಪ್ರಾಪ್ತಿಯಲ್ಲಿ ಇರಬೇಕು. ಶ್ರೇಷ್ಠ ಪ್ರಾಪ್ತಿಗಳ ಅನುಭವ ಮಾಡೋದು ಶ್ರೇಷ್ಠ ಪುರುಷಾರ್ಥ. ನಾನು ಕೂತಿದ್ದೀನಿ, 1 ಗಂಟೆ ಅರ್ಧ ಗಂಟೆ ಹೋಯ್ತು, ಬಟ್ ಆದ್ರೆ ಏನು ಸಿಕ್ಲಿಲ್ಲ ಅನ್ನೋ ತರ ಇರೋಂಗಿಲ್ಲಲ್ಲ. ಏನಂತೀರಿ? ಅದು ಕೇಳ್ತಿದ್ದಾರೆ ಬಾಬೂರು. ಮುಷ್ಕಿಲ್ ಯೋಗಿ ನಹಿ ಅಂತ ಕಷ್ಟ ಅನ್ನೋದು ಪ್ರಶ್ನೆ ಒಂದು ಬಿಟ್ಬಿಡಿ. ಇನ್ನೊಂದು ಸಹಜ ಶ್ರೇಷ್ಠ ಪುರುಷಾರ್ಥ ಬಾಬಾ ಅಂಡರ್ಲೈನ್ ಮಾಡಿಸ್ತಿದ್ದಾರೆ. ಅದಕ್ಕೆ ನಿಮ್ಮ ನಿಮ್ಮ ಪರಿಸ್ಥಿತಿ ಅನುಸಾರ ನಾನು ಹೆಂಗೆ ಎಲ್ಲ ಸಹಜ ಮಾಡ್ಕೋಬೇಕು, ನಿರಂತರ ಶ್ರೇಷ್ಠ ಪ್ರಾಪ್ತಿಗಳಲ್ಲಿ ಇರಬೇಕು ಅನ್ನೋ ಪ್ಲಾನ್ ನೀವೇ ಮಾಡ್ರಿ. ಲೇಟ್ ಮಾಡಬೇಡಿ ಅಂತಿದ್ದಾರೆ ಬಾಬೋರು. ಲೇಟ್ ಮಾಡಂಗೇ ಇಲ್ಲ. ಆದ್ರೆ ಸಹಜ ಪುರುಷಾರ್ಥ ಅಂದ್ರೆ ಕೇರ್ಲೆಸ್ ಮಾಡೋದಲ್ಲ. ಆರಾಮಾಗಿ ಮಾಡೋಣ ಬಿಡು, ಈಸಿ ಗೋಯಿಂಗ್.
ಜ್ಞಾನನೂ ಇಲ್ಲ, ಯೋಗನೂ ಇಲ್ಲ, ಧಾರಣೆಗಳು ಮೊದಲೇ ಇಲ್ಲ, ಎರಡು ಇಲ್ಲ ಅಂದ್ರೆ ಹಂಗಾಗಂಗಿಲ್ಲ. ಪಾಂಡವ್ ಸಹಜ ಯೋಗಿ ಹೋ, ಅಣ್ಣಂದ್ರನ್ ಕೇಳ್ತಿದ್ದಾರೆ ಬಾಬಾ, ಅಣ್ಣಂದ್ರೆಲ್ಲ ಸಹಜ ಯೋಗಿಗಳ, ಯಾರು ನೀವು? सहज योगी जो है वो हाथ उठाओ, देखना टीवी में आ रहा है, मुबारक हो। तो ये वर्ष कोई के आगे कोई मुश्किलात नहीं आएंगे, क्योंकि सहज योगी वो अलबेले नहीं बनना. ಅಂದ್ರೆ ಎಲ್ಲರೂ ಕೈ ಎತ್ತಿದ್ದಾರೆ ಸಹಜ ಯೋಗಿಗೆ. ನೋಡ್ತಾ ಇರಿ ನೀವು, ಅದೆಲ್ಲ ಫೇಸು ಕೈಗಳು ಎತ್ತಿರೋದೆಲ್ಲ ಟಿವಿಯಲ್ಲಿ ಬರ್ತಿದೆ. ಆದ್ರೂ ಶುಭಾಶಯಗಳು. ಈ ವರ್ಷ ಯಾವ ಮಕ್ಕಳ ಮುಂದೆ ಕಷ್ಟ ಇಲ್ಲ, ಬಟ್ ಎಲ್ಲ ಸಹಜ ಯೋಗಿಗಳು. ಸಹಜವಾಗಿ ಮಾಡಿ, ಬಟ್ ಕೇರ್ಲೆಸ್ ಮಾತ್ರ ಮಾಡಬೇಡಿ. समय प्रमाण इस नए वर्ष में सभी को विशेष लक्ष्य रखना है कि जो भी खजाने प्राप्त है, समय संकल्प है, गुण है, ज्ञान है, शक्तियां है, सबसे बड़े खजाना संकल्प है. ಅಂದ್ರೆ ಈ ವರ್ಷ ವಿಶೇಷ ಲಕ್ಷ್ಯ ಇಟ್ಕೊಳ್ಳಿ ಮಕ್ಕಳೇ. ಖಜಾನೆಗಳು ಏನೆಲ್ಲ ಸಿಕ್ಕಿದೆ ನಿಮಗೆ, ಅದನ್ನ ಹೆಂಗ್ ಸಫಲ ಮಾಡಬೇಕು ಅನ್ನೋದು. ಒಂದು ಸಮಯ, ಸಂಕಲ್ಪ, ಗುಣ, ಜ್ಞಾನ, ಶಕ್ತಿಗಳು. ಸಬ್ಸೆ ಬಡೇತೆ ಬಡ ಖಜಾನ. ಜಗತ್ ಜೀವನದಲ್ಲಿ ಅತಿ ದೊಡ್ಡ ಖಜಾನೆ, ಟ್ರೆಷರ್ ಯಾವುದಂದ್ರೆ ಸಂಪತ್ತು. ಮನುಷ್ಯ ಜೀವನದಲ್ಲಿ ಅದು ಸಂಕಲ್ಪ. ಯಾಕೆಂದ್ರೆ ಎಲ್ಲ ವ್ಯವಹಾರ, ಎಲ್ಲ ಕರ್ಮಗಳು, ಏನೆಲ್ಲ ನಾವು ಮಾಡ್ತೀವಿ, ಇದ್ರ ಆಧಾರ ಏನು? ಯಾವುದು? ಸಂಕಲ್ಪದ ಮೇಲೆ ತಾನೇ ಎಲ್ಲ ನಡೀತಿರೋದು. ಶ್ರೇಷ್ಠ ಸಂಕಲ್ಪ, ಅದರಲ್ಲಿ ಬರೀ ಸಂಕಲ್ಪ ಅಲ್ಲ, ಶ್ರೇಷ್ಠ ಸಂಕಲ್ಪ, ಶುದ್ಧ ಸಂಕಲ್ಪ. ನಿಜವಾದ ದೊಡ್ಡ ಖಜಾನೆ ಅಂದ್ರೆ ಶ್ರೇಷ್ಠ ಸಂಕಲ್ಪ, ಶುದ್ಧ ಸಂಕಲ್ಪ. इन सभी खजानों को हर रोज सफल करना है. खूब बांटो दाता के बच्चे, मास्टर दाता बनो. ನೀವು ಎಲ್ಲ ಖಜಾನೆಗಳನ್ನ ಪ್ರತಿದಿನ ಸಫಲ ಮಾಡಿ, ಸದುಪಯೋಗ ಮಾಡಿ ಅಂತ. ಸಫಲ ಮಾಡಿ ಅಂದ್ರೆ ನೀವು ಒಳ್ಳೆ ಕಾರ್ಯದಲ್ಲಿ, ಇಲ್ಲ ನಿಮ್ಮ ಕಲ್ಯಾಣದಲ್ಲಿ ಸದುಪಯೋಗ ಮಾಡಿ, ಇಲ್ಲ ಅನ್ಯರ ಕಲ್ಯಾಣದಲ್ಲಿ ಮಾಡಿ. मना श्रेष्ठ शुद्ध संकल्पों को निरंतर करना, उसको सदुपयोग करना. अपने को ऊंचा उठाना है या किसी और को उठाना है, ये करना. बाबा ಹೇಳೋದು ಇದು खूब करो ಅಂತ, खूब ಬಾಂಟು ಅಂತ. ದಾತನ ಮಕ್ಕಳು ಮಾಸ್ಟರ್ ದಾತನಾಗಿ ಕೊಡ್ತಾ ಹೋಗಿ. सफल करना अर्थात सफलता को प्राप्त करना. तो यही इस वर्ष की विशेषता है, सदा कायम रखना. सफल करना है और सफलता आई ही. सभी कहते भी होना कि सफलता हमारा जन्म सिद्ध अधिकार है ना. अधिकार तो सफल करो और सफलता को प्राप्त करो. ಒಂದೇ ಭಾವ ಮಹಾಮಂತ್ರ ಕೊಡ್ತಿದ್ದಾರೆ. ಏನು? ನೀವು ಎಲ್ಲವನ್ನ ಸದುಪಯೋಗ ಮಾಡೋದಂದ್ರೆ ನಿಮ್ಮ ಜೀವನ ಸಫಲ ಆಯಿತು, ನಿಮ್ಮ ಜನ್ಮಗಳು ಸಫಲ ಆಯಿತು. ಯಾಕೆಂದ್ರೆ ಇಲ್ಲಿನ ಪ್ರಾಪ್ತಿಗಳು ಇಡೀ ಜನ್ಮಗಳಿಗೆ ಬರ್ತಾ ಹೋಗುತ್ತೆ. ಒಂದು ಸೆಕೆಂಡನು ಕೊಡದೇನೆ ಅನ್ಯರ ಉನ್ನತಿ ಮಾಡಿಸದೆ ನಾವು ಕೂತ್ಕೊಳ್ಳಂಗಿಲ್ಲ. ಇದನ್ನ ಬರ್ಕೊಂಡ್ಬಿಡ್ಬೇಕು, ಹಣೆಯಲ್ಲಿ ಬರ್ಕೊಂಡ್ಬಿಡ್ಬೇಕು ಪರ್ಮನೆಂಟ್ ಆಗಿ. ನಾನು ಪ್ರತಿ ಗಳಿಗೆ, ಪ್ರತಿ ಹೆಜ್ಜೆಯಲ್ಲಿ ಅನ್ಯರಿಗೆ ಒಳಿತು ಮಾಡಬೇಕು. ನನಗೆ ಫಸ್ಟ್, ನಾನು ಒಳಿತು ಮಾಡ್ಕೊಳ್ಳೋದಂದ್ರೆ ನನ್ನ ಉನ್ನತಿ ಮಾಡ್ಕೊಳ್ಳೋದು. ನನ್ನ ಸಂಸ್ಕಾರ, ಸ್ವಭಾವಗಳ ಬದಲಾವಣೆ, ಕಂಪ್ಲೀಟ್ ದೇಹಾಭಿಮಾನ ಬಿಡೋದು ಎಷ್ಟು ದೊಡ್ಡ ಪುರುಷಾರ್ಥ ಅಲ್ಲ, ಎಷ್ಟು ದೊಡ್ಡ ಸಫಲತೆ ಇದು. ಅದರ ಪ್ರತಿ ನಂದು ಅಟೆನ್ಷನ್ ಎಷ್ಟಿದೆ. ದೇಹಾಭಿಮಾನದ ಯಾವುದೇ ಸಾಧಾರಣ ಸಂಕಲ್ಪ ವ್ಯರ್ಥ ಅಂತೂ ಇರಂಗೇ ಇಲ್ಲ. ನಂತರ ಸ್ವಭಾವ ಸಂಸ್ಕಾರಗಳು ಹಳೆದಿರಂಗಿಲ್ಲ. ಮಂಜೂರ ಏನಂತೀರಾ? ಈ ಸೆಕೆಂಡಿಂದ ನಾನು ಕಂಪ್ಲೀಟ್ ಅಟೆನ್ಷನ್ ಇಟ್ಟುಕೊಂಡು ನಾನೇ ಸ್ಥಿತಿಯಲ್ಲಿ ಬರ್ತೀನಿ ಅನ್ನೋ ಸಾಹಸ ನೀವು ಒಳಗೆ ಮಾಡ್ತಿದ್ದೀರಾ? ನಮ್ಗೆ ಸಂಕಲ್ಪ ಇದ್ರೆ ನಾವು ಮಾಡ್ತೀವಿ, ಸಂಕಲ್ಪನೆ ಇಲ್ಲ ಅಂದ್ರೆ ಯಾರು ಮಾಡಲ್ಲ.
ಅಯ್ಯೋ ಎಲ್ಲಾಗುತ್ತೆ, ವರ್ಷ ಬರುತ್ತೆ ಹೋಗುತ್ತೆ ಅಂತಿರೋ. ಯಾಕೆಂದ್ರೆ ಸಮಯ ತುಂಬಾ ಅಂತಿಮ ತನ್ನ ರೂಪರೇಖೆ ತೋರಿಸ್ತಿದೆ. ಈಗ ಏನ್ ಟೈಮ್ ಇಲ್ಲ ಅನ್ನೋದು ಎಲ್ಲರಿಗೂ ಅರ್ಥ ಆಗ್ತಿದೆ, ಜ್ಞಾನ ಇಲ್ಲದವ್ರಿಗೂ ಅರ್ಥ ಆಗ್ತಿದೆ. ಯಾವ ಸೆಕೆಂಡ್ ಏನ್ ಬೇಕಂದ್ರೂ ಆಗ್ಬೋದು ಅಂತ. ಬಟ್ ಆದ್ರೆ ನಾವು ಇಷ್ಟು ಸಮಯ ಏನ್ ಜ್ಞಾನದಲ್ಲಿ ಬಂದ್ವಿ, ಎಷ್ಟು ಬಾಬೂರಿಂದ ತಗೊಂಡಿದೀವಿ ಅಷ್ಟಾದ್ರೂ ನೋಡ್ಕೊಳ್ರ. ಯಾಕೆಂದ್ರೆ ಯಾವುದು ಭರವಸೆ ಇಲ್ಲ. ಶ್ವಾಸದ ಭರವಸೆ ಇದೆಯಾ, ಸಮಯದ ಭರವಸೆ ಇದೆಯಾ, ಏನೂ ಇಲ್ಲ. ಅದಕ್ಕೆ ಮುಂಚೆ ನಾನೆಲ್ಲ ಸದುಪಯೋಗ ಮಾಡ್ಕೊಂಡು ಬಿಡ್ಬೇಕು. ನನ್ನ ಜೀವನದ ಟೈಮ್ ಏನಿದೆ, ಕಾಲ ಅಂಡ್ ನನ್ನ ಸಂಕಲ್ಪಗಳೇನಿದೆ. ಬಾಬೂರು ನಾವು ಮಕ್ಕಳಿಗಷ್ಟೇನೆ ಶುದ್ಧ ಸಂಕಲ್ಪ ಮಾಡೋದು ಹೆಂಗೆ, ಶ್ರೇಷ್ಠ ಸಮರ್ಥ ಸಂಕಲ್ಪಗಳನ್ನು ಮಾಡೋದು ಹೆಂಗೆ, ಅದಕ್ಕೆ ವಿಧಿ ಮಾಡ್ಲಿಕ್ಕೆ ಖಜಾನೆಗಳು, ಜ್ಞಾನದ ಖಜಾನೆ ಏನ್ ಕೊಟ್ಟಿದ್ದಾರೆ. ಜಗತ್ತಲ್ಲಿ ಯಾರ ಹತ್ರ ಇಲ್ಲ ಇದೆಲ್ಲ. ಬಟ್ ಆದ್ರೆ ನಾನು ಅದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನ. ಅಭ್ಯಾಸ ಮಾಡ್ತಾ ಮಾಡ್ತಾ ಅದು ನಂದು ಹ್ಯಾಬಿಟ್ ಆಗಿದೆಯಾ. ಎಲ್ಲ ಸದಾ ಎಂಥದೇ ಪರಿಸ್ಥಿತಿಯಲ್ಲಿನೂ ಶುದ್ಧ ಸಂಕಲ್ಪ, ಶ್ರೇಷ್ಠ ಸಂಕಲ್ಪ ಮಾಡೋವಂಥದ್ದು ಇದೆಯಾ. ಯಾರು ಏನೇ ಮಾಡ್ಲಿ ಎಲ್ಲರ ಪ್ರತಿ ಅವ್ರ ಕಲ್ಯಾಣ ಆಗ್ಲಿ, ಉದ್ಧಾರ ಆಗ್ಲಿ ಅಂತ ಯೋಚನೆ ಮಾಡುವಷ್ಟು ಇದೆಯಾ. ಏನಿದೆ ನಮ್ಮನ್ನ ನಾವು ನೋಡ್ಕೋಬೇಕಲ್ವಾ. ಅದಕ್ಕೆ ಹೇಳ್ತಿದ್ದಾರೆ, ನೀವು ಮಕ್ಕಳಂತೂ ಹೇಳ್ತೀರಾ ಸಫಲತೆ ಬಾಬಾ ನಮ್ ಜನ್ಮಸಿದ್ಧ ಅಧಿಕಾರ, ನಾವು ನಿಮ್ ಮಕ್ಕಳಾಗಿದ್ದೀವಲ್ಲ, ನೀವು ಎಲ್ಲ ಮಾಡ್ತೀರಾ ಅಂತ ಹೇಳ್ತೀರಾ. ಕೋಯಿ ಬಿ ಕಾರ್ಯ ಕರೋ, ಕೋಯಿ ನ ಕೋಯಿ ಖಜಾನಾ ಸಫಲ್ ಕರ್ತೆ ಜಾವ್. ಕೇಳಿ, ಬಾಬಾ ಪ್ಲಾನು ಕೊಡ್ತಿದ್ದಾರೆ ಏನ್ ಮಾಡ್ಬೇಕಂತ. ಅವ್ರ ಸಫಲತಾಕ ಅನುಭವ ಕರ್ತೆ ಚಲೋ. ಏನು ಕೋಯಿ ಬಿ ಕಾರ್ಯ ಕರೋ, ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗ್ತೀರಲ್ಲ, ನಡ್ಕೊಂಡು ಹೋಗ್ತಾ ಹೋಗ್ತಾ ಯಾವ ಖಜಾನೆ ಕೊಟ್ರಿ ನೋಡ್ಕೋಬೇಕು. ಯಾಕೆಂದ್ರೆ ಸಮಯ ಅಂದ್ರೆ ಒಂದು ಸೆಕೆಂಡ್ ಇನ್ ವ್ಯಾಲ್ಯೂ, ಟೈಮ್ ವ್ಯಾಲ್ಯೂ. ಪ್ರತಿ ಸೆಕೆಂಡ್ ಕೊಡೋದ್ರಲ್ಲಿ ನಾನು ಸಮಯ ಸಫಲ, ಸಂಕಲ್ಪ ಸಫಲ ಆಗ್ತಿದ್ಯಾ, ಅಷ್ಟು ಶುದ್ಧ ಸಮರ್ಥ ಸಂಕಲ್ಪ ನಡೀತಿದ್ಯಾ, ಅದು ನೋಡ್ಕೊಳ್ಳಿ ಅಂತಿದ್ದಾರೆ ಬಾಬೂರು. सोचो सफलता का अधिकार आप ब्राह्मण आत्माओं के सिवाय और किसका अधिकार हो सकता है. क्यों? क्योंकि बाप ने आपको सफलता भव का वरदान दिया है. ಭಗವಂತ ತಂದೆ ನಿಮ್ಮ ಮಕ್ಕಳಿಗೆ ಸಫಲತಾ ಭವದ ವರದಾನ ಕೊಟ್ಟಿರುವಾಗ ಸಫಲರು ಸದುಪಯೋಗ ಮಾಡೋ ವಿಧಿ, ಇಡೀ ತನ್ನ ಅನ್ಯರ ಜೀವನವನ್ನ ಸದುಪಯೋಗದಲ್ಲಿ ತರೋ ವಿಧಿ ನಿಮ್ಮ ಮಕ್ಕಳು ಬಿಟ್ರೆ ಬೇರೆ ಯಾರಿಗೂ ಗೊತ್ತೇ ಇಲ್ಲ. ಯಾಕೆ ಬಾಬಾ ಆ ಖಜಾನೆಗಳು ಕೊಡೋದಲ್ದೇನೆ ವರದಾನನೂ ಕೊಟ್ಟಿದ್ದಾರೆ ಅಲ್ವಾ ಅಂತಿದ್ದಾರೆ. बाप दादा सदा कहते कि एक एक ब्राह्मण आत्मा सफलता का सितारा है, सफलता का स्वरूप है. सफलता के सितारे हो या मेहनत के सितारे हो, कौन से सितारे? ನೀವೆಲ್ಲ ಸಫಲತೆಯ ನಕ್ಷತ್ರಗಳ, ಕಷ್ಟದವರ. ಎಲ್ರೂ ಬಾಬಾ ನಾನಂತೂ ಸಫಲತೆಯ ನಕ್ಷತ್ರ ಅಂತ ಹೇಳ್ತೀರಾ ಅಂದ್ರೆ ಸಫಲ ಸ್ವರೂಪರಲ್ಲ. ನೀನು ಆಗಿಲ್ಲ ಅಂದ್ರೆ ಇನ್ಯಾರು ಆಗೋದು ಅಂತ ಇದ್ದಾರೆ ಬಾಬಾವ್ರು. ಜ್ಞಾನ ಎಲ್ಲ ನಿಮಗೆ ಗೊತ್ತು, ಮೆಥಡ್ ವಿಧಿಗಳು ನಿಮಗೆ ಗೊತ್ತು, ಆ ಶಕ್ತಿನೂ ನಾನು ಕೊಟ್ಟಿದ್ದೀನಿ, ಆದ್ರೆ ಜ್ಞಾನನೂ ಕೊಟ್ಟಿದ್ದೀನಿ, ಏನ್ ಮಾಡ್ತಿದ್ದೀರಾ ಅಂತ. ಇದಕ್ಕೆ ತುಂಬಾ ತನ್ನ ಹತ್ರ ಪ್ಲಾನ್ ಇರ್ಬೇಕಾಗುತ್ತೆ. ಪ್ಲಾನ್ ಇಲ್ದವರು ಸಮಯ, ಸಂಕಲ್ಪ ಹಾಗೂ ಶ್ವಾಸಗಳನ್ನ, ಜ್ಞಾನ ಗುಣಶಕ್ತಿಗಳನ್ನ ಸಫಲ ಮಾಡೋಕ್ಕಾಗಲ್ಲ. ತನ್ನ ಪ್ರತಿನೂ ಸದುಪಯೋಗ ಮಾಡೋಕ್ಕಾಗಲ್ಲ. ನನಗೆ ಪ್ರತಿ ಸೆಕೆಂಡಿನ ನನ್ನ ಪ್ಲಾನ್ ಇರಬೇಕು, ನಾನು ಏನು ಯೋಚನೆ ಮಾಡಬೇಕು, ನಾನು ಹೆಂಗೆ ನೋಡಬೇಕು, ನಾನು ಹೆಂಗೆ ಕೇಳಬೇಕು, ನಾನು ಏನು ಮಾಡ್ಬೇಕು, ಏನು ಮಾಡ್ಕೊಡ್ದು, ಏನು ಮಾತಾಡ್ಕೊಡ್ದು, ಇದರ ಸಂಪೂರ್ಣ ಜ್ಞಾನ ತಿಳುವಳಿಕೆ ಬೇಕು ನನಗೆ. ಯಾವಾಗ ಏನು ಮಾತಾಡಿದ್ರೆ ಜ್ಞಾನಯುಕ್ತವಾಗಿ ಎಷ್ಟು ಮಾತಾಡಬೇಕು, ಇದು ನಮಗೆ ಪ್ಲಾನ್ ಇರಬೇಕಾಗುತ್ತೆ. ಏನಂತೀರಿ ಅಕ್ಕಂದ್ರು? ಪ್ಲಾನ್ ಇವತ್ತು ಮಾಡ್ಕೊಂಡ್ಬಿಡಿ, ಯೋಚನೆ ಮಾಡಿ. ಇವಾಗ ಯಾಕಂದ್ರೆ ಎಲ್ಲರ ಮುಂದೆ ಬೇರೆ ಬೇರೆ ಸಿಚುವೇಶನ್ಸ್ ಇದೆ, ಸೇಮ್ ಸಿಚುವೇಶನ್ಸ್ ಇಲ್ಲ. ಅಂದಾಗ ನೀವು ಅದು ಮಾಡ್ಬೇಕಾಗುತ್ತೆ ಅಂತ ಕೇಳ್ತಿದ್ದಾರೆ ಬಾಬವರು. तो बाप दादा सभी बच्चों को सफलता का सितारा इसी स्वरूप में देखते हैं. याद है ना, ब्रह्मा बाप ने
आदि में कितना समय में सब सफल किया, अब अंत तक अपना समय सफल किया, चाहे कर्मातीत भी बन गए फिर भी कितना पत्र लिखे, समय सफल किया ना। लास्ट दिन भी मुख से महावाक्य उच्चारण किया, लास्ट दिन तक सब सफल किया, इसलिए सफलता को प्राप्त हो गए। तो फॉलो फादर ಸಫಲ ಮಾಡೋದ್ರಲ್ಲಿ ಎಲ್ಲವನ್ನ ತನು ಮನ ಧನ ಸಂಬಂಧ ಸಂಪತ್ತಿ ಸ್ಥೂಲ ಸೂಕ್ಷ್ಮ ಎಲ್ಲವನ್ನ ಸಫಲ ಮಾಡೋದ್ರಲ್ಲಿ ಬ್ರಹ್ಮ ಬಾಬಾ ಸ್ಯಾಂಪಲ್. ಎಲ್ಲ ಅಂತಿಮ ಸಮಯದವರೆಗೆ ನೋಡಿದ್ರಿ ಬಾಬುರ ಸಫಲತಾ ಸ್ವರೂಪ ಏನು. ಯಾಕೆಂದ್ರೆ ನಾನು ಎಲ್ಲಾ ಮಕ್ಕಳನ್ನ ಸಫಲ ಸ್ವರೂಪದಲ್ಲಿ ನೋಡ್ತಾ ಇದ್ದೀನಿ. ಬ್ರಹ್ಮ ತಂದೆ ಹೆಂಗ್ ಟೈಮನ್ನ ಸಫಲ ಮಾಡಿದ್ರು, ಸಮಯ ಸಫಲ ಮಾಡೋದ್ರಿಂದ ಸಂಕಲ್ಪ ಮೇನ್ ರೋಲ್ ಅದ್ರದ್ದು. ಏನ್ ಸಫಲ ಮಾಡಿದ್ರು, ಬಲೆ ಬಾಬಾ ಕರ್ಮಾತೀತರಾಗ್ಬಿಟ್ಟಿದ್ರು ಆದ್ರೂ ಸಮಯ ಸಫಲ ಮಾಡಿದ್ರು. ಆ ಮಕ್ಕಳಿಗೆ ಸುಮಾರು 61 ದಿವಸ 200 ಪತ್ರಗಳನ್ನು ಬರೆಸಿದ್ದಾರೆ ಬಾಬು. ಎಲ್ಲರಿಗೆ ಜವಾಬ್ ಕೊಟ್ಟಿದ್ದಾರೆ. ಅಂದ್ರೆ ಸಮಯ ಸಫಲ ಮಾಡಿದ್ರಲ್ಲ. ಬಾಬು ಲೆಟರ್ ಅಂದ್ರೆ ಎಲ್ರೂ ಹೃದಯಕ್ಕೆ ಇಟ್ಕೋತಿದ್ರು, ಕಣ್ಣಿಗೆ ಇಟ್ಕೋತಿದ್ರು, ಅಷ್ಟು ಪ್ರೀತಿ ಮಾಡ್ತಿದ್ರು. ಬಾಬಾ ಟೈಮ್ ಅಷ್ಟು ಕೊಟ್ಟರು ತಾನೆ. ಲಾಸ್ಟ್ ದಿನದವರೆಗೆ ಬಾಬಂಗ್ ಅವತ್ತು ಲಾಸ್ಟ್ ಡೇ ಹುಷಾರಿರ್ಲಿಲ್ಲ, ಬಾಡಿ ಅವ್ರು ಸರಿ ಇರ್ಲಿಲ್ಲ ಬ್ರಹ್ಮ ತಂದೆಗೆ. ಆದ್ರೂ ಅವರು ಕ್ಲಾಸಿಗೆ ಬಂದಾಗ ತಾನೆ ಶಿವಬಾಬಾ ಮಹಾವಾಕ್ಯ ಉಚ್ಚಾರಣೆ ಮಾಡು. ಅವತ್ತೂ ಕ್ಲಾಸ್ಗೆ ದಾದಿ ದೊಡ್ಡ ದಾದಿ ಪ್ರಕಾಶ್ ಮಣಿ ದಾದಿ ಬಾಬಾ आज नहीं छोड़ो ಅಂತಂದ್ರೆ ನೈ ಬಚ್ಚಿ ಮೇ ಆತಾ ಹೂಂ ಅಂತ ಹೇಳಿ ಬಂದ್ರು, ಕ್ಲಾಸ್ ಎಲ್ಲ ಮಾಡಿದ್ರು. ಅಂದಾಗ ಎಲ್ಲವನ್ನ ಸಫಲ ಮಾಡಿ ಹೋದ್ರು ತಾನೆ. ತನ್ನ ಶ್ವಾಸ, ತನ್ನ ಸಂಕಲ್ಪ, ಬಾಬಂಗ್ ಸಂಕಲ್ಪ ಇದ್ದಿದ್ದಕ್ಕೆ ತಾನೆ ಬಂದಿದ್ದು. फॉलो फादर ಮಾಡಿ ಅಂತಾರೆ. वास्तव में संगम युग का एक एक संकल्प, एक एक सेकंड सफल करना ही सफलता मुहूर्त बनना है. सभी निश्चय से कहते हैं ना कि ब्रह्मा बाप से तो हमारा बहुत प्यार है. तो प्यार की निशानी जो बाप को प्रिय था वो बच्चों को प्रिय हो. समय संकल्प और सब खजाने सफल हो, व्यर्थ नहीं हो. ಮೂಲ ಮಾತು ಎರಡೂ ನಿಶ್ಚಯದಿಂದ ಹೇಳ್ತಾರೆ. ಶಿವಬಾಬನ್ ಜೊತೆನೂ ಪ್ರೀತಿ ಇದೆ, ಬ್ರಹ್ಮ ತಂದೆ ಮೇಲೇನೂ ಪ್ರೀತಿ ಇದೆ. ಪ್ರೀತಿಯ ಚಿಹ್ನೆ ಏನು, ಬಾಬೋರ್ಗೇನು ಪ್ರಿಯ ಅದು ನಿಮಗೆ ಪ್ರಿಯ ಇರಬೇಕು. ಬಾಬೋರ್ಗೆ 1 ಸೆಕೆಂಡ್ ಹಂಗಿಂಗೆ ವೇಸ್ಟ್ ಮಾಡೋದು, ಒಂದು ಸಂಕಲ್ಪ ಅವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಪ್ರೀತಿಯ ಚಿಹ್ನೆ ಬಾಬಾ ಹೆಂಗೆ ಸಮಯ ಸಂಕಲ್ಪ ಒಂದೊಂದು ಸೆಕೆಂಡ್ ಸಫಲ ಮಾಡಿ ಹೋದ್ರು, ವ್ಯರ್ಥ ಮಾಡಲಿಲ್ಲ. ಪ್ರೀತಿಯ ಚಿಹ್ನೆ ಫಾಲೋ ಫಾದರ್, ಬಾಬಾ ನನ್ನ ಫಾಲೋ ಮಾಡಿದ್ರು. ಬ್ರಹ್ಮ बाप ने विशेषता क्या दिखाई, जो सोचा वो सेकेंड में किया. सिर्फ सोचा नहीं, सिर्फ प्लान नहीं बनाया, प्रैक्टिकल में करके दिखाया. तो ऐसे है ना फॉलो करने वाले होना अच्छा है ना. ಬ್ರಹ್ಮ ಬಾಬಾವ್ರದ್ದು ವಿಶೇಷತೆ ಏನಂದ್ರೆ, ಓಟೇಸು ಅರ್ಜುನ್ ಹೆಂಗಾಗಿದ್ದವ್ರು ನಂಬರ್ 1 ಯಾಕೆ ಬಂದ್ರು, ಸಂಕಲ್ಪ ಕರ್ಮ ಸೆಪರೇಟ್ ಇರಲಿಲ್ಲ. ಅಲ್ಲಿ ಶಿವಬಾಬಾ ಹೇಳಿದ್ರು, ಇಲ್ಲಿ ಬ್ರಹ್ಮ ತಂದೆ ಕರ್ಮ ಅಟ್ ಎ ಟೈಮ್ ಆಯಾ ಸ್ಥಿತಿಗಳಲ್ಲಿ ಬಂದ್ರು. ಇದರಲ್ಲಿ ಪರಿವರ್ತನೆ ಇರಲಿಲ್ಲ. ಅಂತ್ಯದವರೆಗೆ ಬಾಬೋರ್ ಬರೀ ಪ್ಲಾನ್ ಮಾಡಲಿಲ್ಲ, ಬರೀ ಯೋಚನೆ ಮಾಡಲಿಲ್ಲ, ಆ ಸ್ವರೂಪದಲ್ಲಿ ನಿರಂತರ ಇದ್ರು. ಆ ತರ ನೀವು ಪ್ರಾಕ್ಟಿಕಲಿ ಮಾಡಿ ತೋರಿಸಿದ್ರು, ಕಣ್ ಮುಂದೆ ಕಾಣ್ತೆಲ್ಲ ಅವ್ರ ಧಾರಣೆಗಳು. ನೀವು ಹಂಗ್ ಫಾಲೋ ಫಾದರ್ ಮಾಡ್ಬೇಕಲ್ವಾ. ಎಲ್ಲ ಪ್ರಶ್ನೆ ಕೇಳ್ತಿದಾರೆ ಬಾಬು ಅವರು, ಹಂಗ್ ಫಾಲೋ ಫಾದರ್ ಮಾಡ್ತಿರಲ್ವಾ. आज बहुत ही आ गए हैं न्यू ईयर मनाने के लिए, अच्छा है. अगर हाल छोटा पड़ गया तो दिल तो बड़ी है ना. देखो दिल बड़ी है ना, सब समा गए. ಜಾಸ್ತಿ ಕೆಳಗಡೆ ಕೂತ್ಕೊಂಡ್ರು, 18-20 ಸಾವಿರ ಇದ್ರಲ್ಲ,
सभी बाहर बैठे हुए भी सुन रहे, बाहर बैठने वाले सुन रहे, वो तो दिखाई नहीं देंगे। बाप दादा ने सुना कि फॉरेन में सबसे ज्यादा ऑस्ट्रेलिया वाले रात को 12 बजे बैठते हैं और 4 बजे अमृत वेला करके उठते हैं। तो बाप दादा ने आज ऑस्ट्रेलिया को याद किया। सुन रहे हो ना, यहाँ ऑस्ट्रेलिया वाले हैं, हाथ उठाओ। त्रिमूर्ति मुबारक वाले ऑस्ट्रेलिया को, फिर सभी को। ಬಾಬಾವರು ಎಲ್ಲ ಮಕ್ಕಳನ್ನು ಕೇಳ್ತಾ ಹಾಲು ತುಂಬಿ ಹೊರಗಡೆನೂ ಕುಳಿತಿದ್ದಾರೆ, ಹೊರಗಡೆಯವರಂತೂ ಕಾಣಲ್ಲ, ಬಟ್ ಎಲ್ರೂ ಇದ್ದೀರಾ ಅಂದಾಗ ಎಲ್ಲರಿಗೆ ಶುಭಾಶಯಗಳು. ಬಾಬಾ ಆಸ್ಟ್ರೇಲಿಯಾದವರು ನೆನಪು ಮಾಡ್ತಿದ್ರು, ಯಾಕೆಂದ್ರೆ 12 ಗಂಟೆ ಕೂತವರು 4 ಗಂಟೆವರೆಗೂ ಬ್ರಹ್ಮ ಮುಹೂರ್ತ ಮಾಡಿ ಎದ್ದೇಳ್ತಾರೆ. ಸೊ ಅಂದಾಗ ಬೇರೆಯವ್ರದ್ದೆಲ್ಲ ಬೇರೆ ಬೇರೆ ಟೈಮ್ ಅವ್ರಿಗೆ, ಇದು 12 o'clock ಇಂದ ಆಮೇಲೆ ಅವರೆಲ್ಲ ರೆಡಿಯಾಗಿ ಹೋಗ್ಬೇಕಾಗುತ್ತೆ, ಮತ್ತೆ ಕ್ಲಾಸ್ ಇರುತ್ತೆ 5:30 6 ಗಂಟೆಗೆ. इस वर्ष का लक्ष्य तो बताया, सफल करो, सफलता ही, ये सभी ने पक्का किया। सफल करना है, व्यर्थ नहीं, संगम युग समर्थ युग है, सफलता का युग है, व्यर्थ का नहीं। व्यर्थ के 63 जन्म समाप्त हो गए. ಈಗೆಲ್ಲ ಪಕ್ಕಾ ಲಕ್ಷ್ಯ ಇಟ್ಕೊಂಡ್ರ, ಲಕ್ಷ್ಯ ನಾನಂತೂ ಕೊಟ್ಬಿಟ್ಟಿದ್ದೀನಿ, ಸಫಲ ಮಾಡಿ ಅಂದ್ರೆ ಸದುಪಯೋಗ ಮಾಡೋದೇ ನಿಮ್ಮ ಸಕ್ಸಸ್. ನಿಮ್ಮ ಹತ್ರ ಏನಿದೆಯೋ ಎಲ್ಲವನ್ನ ಸದುಪಯೋಗ ಮಾಡಿ, ಒಳ್ಳೇದಕ್ಕೆ ಉಪಯೋಗಿಸಿ ಮಕ್ಕಳು ಅಂತಿದ್ದಾರೆ. ಇದನ್ನ ಪಕ್ಕ ಮಾಡ್ಕೊಂಡ್ರ ಸಫಲ ಮಾಡಬೇಕು, ವ್ಯರ್ಥ ಮಾಡಂಗಿಲ್ಲ. ಯಾಕೆ ಸಂಗಮ ಯುಗ ಸಫಲತೆಯ ಯುಗ, ಸಂಗಮ ಯುಗ ಸಮರ್ಥ ಯುಗ, ವ್ಯರ್ಥದ ಯುಗ ಅಲ್ಲ. 2 ಯುಗ ಅಂತೂ ವ್ಯರ್ಥ ಮಾಡ್ಕೊಂಡು ಬಂದ್ರಿ. ದ್ವಾಪರ ಕಲಿಯುಗ ಜ್ಞಾನ ಗೊತ್ತಿರ್ಲಿಲ್ಲಲ್ಲ, ಅದು 63 ಜನ್ಮ ಕಳೆದೋಯ್ತು. अब छोटा सा युग सफल करने का युग है. ಇದೊಂದೇ ಚಿಕ್ಕ ಯುಗ, ಸಫಲ ಮಾಡೋ ಯುಗ. अगर समय सफल करेंगे तो भविष्य में भी आधा कल्प का पूरा राज्य अधिकारी बनेंगे. अगर कभी कभी सफल करेंगे तो राज्य अधिकारी कभी कभी बनेंगे. ಸಮಯದ ಕನೆಕ್ಷನ್ ಎಲ್ಲಿ ಹೇಳ್ತಿದ್ದಾರೆ, ಟೈಮ್ ವ್ಯಾಲ್ಯೂ ಎಷ್ಟು ಶ್ರೇಷ್ಠ ಅನ್ನೋದನ್ನ ನೀವು ಖಂಡಿತ ಯೋಚನೆ ಮಾಡಬೇಕು. ಇದೊಂದೇ ಸಣ್ಣ ಯುಗ, ಸಫಲತೆಯ ಯುಗ. ಯಾಕೆ? ಸಫಲತೆಯ ವಿಧಿ ಪರಮಾತ್ಮ ಸ್ವಯಂ ನಮಗೆ ಹೇಳ್ಕೊಡ್ತಿದ್ದಾರೆ. ಅದಕ್ಕೆ ಬಾಬಾವರು ಹೇಳೋದು, ಈಗ ಯಾವ ಮಕ್ಕಳು ಸಮಯ ಸಫಲ ಮಾಡ್ತಾರೆ ಅದ್ರ ರಿಟರ್ನ್ ಏನು, ಭವಿಷ್ಯದಲ್ಲಿ ಅರ್ಧ ಕಲ್ಪದವರೆಗೆ ಸಂಪೂರ್ಣ ಸಮಯ ರಾಜ್ಯಾಧಿಕಾರಿಗಳಾಗ್ತಾರೆ, ರಾಜರಾಗ್ತಾರೆ ಅಂತ. ಟೈಮ್ ಸಮಯ ಸಫಲ ಮಾಡೋರು, 1 ಸೆಕೆಂಡನು ವ್ಯರ್ಥ ಮಾಡದೇ ಇರೋರು. ಅಂಡರ್ಲೈನ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ನಿಮ್ಮ ಜ್ಞಾನ ಯೋಗದಲ್ಲಿ ನಿಮ್ಮ ಸಮಯ ಸಫಲ ಆಗಬೇಕು, ಇಲ್ಲ ನಿರಂತರ ಅನ್ಯರ ಸೇವೆಯಲ್ಲಿ ನಿಮ್ಮ ಟೈಮ್ ಸಫಲ ಆಗಬೇಕು. ನಮ್ದಾದಿ ಹೇಳೋರು, ನಿಮಗೆ ಜ್ಞಾನ ಯೋಗ ಮಾಡೋದು ಆಯ್ತು ಅಂತ ಅಂದ್ಕೊಂಡ್ರೆ ನೀವು ಎಲ್ಲಾದ್ರೂ ಹೋಗಿ, ಯಾರಿಗಾದ್ರೂ ಏನೂ ಇಲ್ಲ ಅಂದ್ರೆ ಟೆಂಪಲ್ ಸಿಗುತ್ತೆ, ಏನೂ ಇಲ್ಲ ಅಂದ್ರೆ ಬೇರೆ ಜಾಗಗಳು ಬೇಕಾದಷ್ಟಿದೆ, ಇಲ್ಲಿ ಜನ ಇದ್ದಾರೆ, ಅಲ್ಲಿ ಹೋಗ್ರಿ, ಏನಾದ್ರೂ ಹಂಚಿ ಬನ್ನಿ, ಹೇಳಿ ಬನ್ನಿ, ಅಂತೂ ನಿಮ್ಮ ಸಮಯ ಸಫಲ ಮಾಡಿ. ಸುಮ್ಮನೆ ಮಾತ್ರ ಟೈಮ್ ವೇಸ್ಟ್ ಮಾಡಬೇಡಿ. ಅದು ಸುಮ್ಮನೆ ಹೋಯ್ತು ಅಂತ ಅಲ್ಲ, ಅದು ಹೊರೆ ಆಗ್ಬಿಡುತ್ತೆ. ಭಗವಂತ ಇಷ್ಟು ಋಷಿ ಮುನಿಗಳಿಗೂ ಇಲ್ಲದ ಚಾನ್ಸು ಈ ಸಂಗಮ ಯುಗದ ಸಮಯ ನಮಗೆ ಕೊಟ್ಟಿದ್ದಾರೆ. ನಮ್ಮ ಭಾಗ್ಯದಲ್ಲಿದೆ ಈ ಟೈಮ್. ಇದನ್ನ ವೇಸ್ಟ್ ಮಾಡಿದ್ರೆ ಅದಕ್ಕೆ ಕ್ಷಮೆಯಲ್ಲಿ. ತುಂಬಾ ಗಂಭೀರವಾಗಿ ನೀವೆಲ್ಲ ಯೋಚನೆ ಮಾಡಬೇಕು, ಟೈಮ್ ವ್ಯರ್ಥ ಮಾಡಂಗಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ರಾಜ್ಯಾಧಿಕಾರಿ ಬೇಕಾ ಬೇಡವಾ, ಅಥವಾ ಸಮಯನ ಕೆಲವು ಸಾರಿ ಸಫಲ ಮಾಡಿದೆ, ಕೆಲವು ಸಾರಿ ವೇಸ್ಟ್ ಮಾಡಿದೆ, ಅಲ್ಲಿ ಕೂತಿ ಇಲ್ಲಿ ನಿಂತು ಅಲ್ಲಿ ಮಾತಾಡಿ ಇಲ್ಲಿ ಇದು ಮಾಡಿ, ಈಗಂತೂ ಫೋನ್ಗಳು ಹಲವು ಗಂಟೆಗಟ್ಟಲೆ ಮಾತಾಡ್ತಾ ಇರಿ, ಕೆಲ್ಸಕ್ಕೆ ಬರ್ದಿದ್ದು, ಹಿಂಗಿರಂಗಿಲ್ಲ. ಸೊ ಬಾಬಾ ಹೇಳ್ತಾರೆ, ಇದೆಲ್ಲ ವ್ಯರ್ಥದಲ್ಲಿ ಹೊಟ್ಟೋಗ್ಬಿಟ್ರೆ ನೀವು ರಾಜ್ಯಾಧಿಕಾರಿ ಆಗಕ್ಕಾಗಲ್ಲ. ಮೇನ್ ಥಿಂಗ್ ಏನು, ತನ್ನ ಉನ್ನತಿ ಅಂತೂ ಇಲ್ಲಲ್ಲ,
ಅಲ್ಲಿ ಹೋಗಿ ಊಟ ಮಾಡೋದೇನು ಭವಿಷ್ಯದಲ್ಲಿ? ಇಲ್ಲಿ ಜಮಾ ಮಾಡ್ಕೋತೀನಿ ದಾನ ಪುಣ್ಯದ ತಾಕತ್ತು, ಜ್ಞಾನ ಯೋಗದ ತಾಕತ್ತು, ಭವಿಷ್ಯದಲ್ಲಿ ಊಟ ಮಾಡೋಕ್ಕಾಗುತ್ತೆ. ಇಲ್ಲಿ ಏನೂ ಇಲ್ಲ ಅಂದ್ರೆ ಅಲ್ಲೇನು ಹೋಗೋದು? ಏನು ಸಿಗುತ್ತೆ ನನಗೆ? ಏನಿಲ್ಲ. ಫಸ್ಟ್ ನಂದು, ನಾನು ಆತ್ಮ ಎಷ್ಟು ಸಂಪನ್ನನಾಗಿದ್ದೀನಿ, ಸಂಪನ್ನನಾಗೋ ಪುರುಷಾರ್ಥ ಎಷ್ಟು ಮಾಡ್ತೀನಿ ನಾವು ನೋಡ್ಕೋಬೇಕು. ಅದಕ್ಕೆ ಹೇಳ್ತಿದ್ದಾರೆ, ಏನು ಸಮಯ ಸಫಲ ಮಾಡೋದೇ ಎಷ್ಟು ದೊಡ್ಡ ಪ್ರಾರಬ್ಧದ ಆಧಾರ. ದೊಡ್ಡ ಪ್ರಾರಬ್ಧ ಅಲ್ಲ, ಎಲ್ಲಾ ಜನ್ಮಗಳಲ್ಲಿ ರಾಜ್ಯಾಧಿಕಾರಿ. ಆಮೇಲೆ ದ್ವಾಪರದಲ್ಲಿನೂ ಅವ್ರೇನು ಕೆಳಗೆ ಬರಲ್ಲ, ರಾಜರು ಇರೋರು. ಕಲಿಯುಗದಲ್ಲಿನೂ ಎಂಟು ತನಕ ಹಂಗಿಂಗಾಗಲ್ಲ. तो श्वास सफल कर रहे हो तो एक ही जन्म ही स्वस्थ रहेंगे. चलते चलते हार्ट फेल नहीं होगा. किसकी हार्ट रुक जाती है ना, किसकी नलिया बंद हो जाती है, वो नहीं होगा. ಹೇಳ್ರಿ ಬಾಬುವರು ಗ್ಯಾರಂಟಿ ಕೊಡ್ತಿದ್ದಾರೆ. ಇದು ಪರಮಾತ್ಮನ ಮಹಾವಾಕ್ಯ, ಭಗವಂತ ಹೇಳ್ತಿರೋದು. ಯಾವ ಮಕ್ಕಳು ಶ್ವಾಸಗಳನ್ನ ಸಫಲ ಮಾಡ್ತಾರೆ ಅಂದ್ರೆ ಸಂಕಲ್ಪ ನಡೆದಂಗೆ ಶ್ವಾಸ ನಡೀತದೆ. ಸಂಕಲ್ಪ ಪ್ರಶಾಂತವಾಗಿ ಜ್ಞಾನದ ಚಿಂತನೆಯಲ್ಲಿದ್ರೆ ಶ್ವಾಸ ಸಫಲ ಆಗ್ತಿರುತ್ತೆ. ಬಾಬುವ್ರ ನೆನಪಲ್ಲಿ ಪ್ರೀತಿಯಿಂದ ಇದ್ದಾಗ ಸಫಲ ಆಗ್ತಿರುತ್ತೆ. ಅದು ಬಿಟ್ಬಿಟ್ಟು ವ್ಯರ್ಥ ಸಂಕಲ್ಪ ಮಾಡಿದಾಗ ಸಮಯ ಶ್ವಾಸ ಎರಡೂ ಹೊಟ್ಟೋಗುತ್ತೆ. ಸೊ ನಿರಂತರದ ಸ್ವಸ್ಥ ಭವ, ಆರೋಗ್ಯವಾನ್ ಭವದ ವರದಾನ ಸಿಗಲ್ಲ. ಅರ್ಥಾತ್ ಹಾರ್ಟ್ ಅಟ್ಯಾಕ್ ಆಗೋದು, ಹಾರ್ಟ್ ಫೇಲ್ ಆಗೋದು, ಇಲ್ಲಿ ಎಲ್ಲ ಬ್ಲಾಕ್ಸ್ ಆಗ್ಬಿಡ್ತಿರ್ಲಿ ಅಂತಾರೆ. ಇದೆಲ್ಲ ಅಲ್ಲಿ ಇರಲ್ಲ ಅಂತಿದ್ದಾರೆ. ಕೇಳಿಸ್ತಿದ್ಯಾ? ಒಂದೊಂದು ಸಫಲ ಮಾಡೋ, ಸದುಪಯೋಗ ಮಾಡೋ ಪ್ರಾಪ್ತಿಗಳು ಎಷ್ಟು ದೊಡ್ಡದು. ಅದಕ್ಕೆ ಕೇಳ್ತಿದ್ದಾರೆ ಬಾಬಾ, ಶ್ವಾಸ ಸಫಲ ಮಾಡ್ಬೇಕಲ್ಲ. ಇದೆಲ್ಲ ಏರುಪೇರು ಇರಲ್ಲ. ज्ञान के खजाने को भी सफल करो तो ज्ञान का अर्थ समझ. ಇಲ್ಲಿ ಹಾರ್ಟ್ ಅಟ್ಯಾಕ್ಸ್ ಹೆಚ್ಚು ಕಡಿಮೆಗಳು ಯಾಕಾಗ್ತಿದೆ ಹೇಳ್ರಿ? ಎಲ್ಲರ ಸಂಕಲ್ಪಗಳ ಪ್ರೆಷರು ಶ್ವಾಸನ ಹೆಚ್ಚು ಕಡಿಮೆ ಮಾಡ್ತಿದೆ, ಸ್ಥಿತಿನ ಹೆಚ್ಚು ಕಡಿಮೆ ಮಾಡ್ತಿದೆ. ಅದರ ಎಫೆಕ್ಟು ಹಾರ್ಟ್ ಮೇಲೆ ಬರ್ತಿದೆ, ಹೃದಯದ ಮೇಲೆ. ಅದಕ್ಕೇನೆ ಏರುಪೇರುಗಳಾಗ್ತಿದೆ. ಸೊ ಅದಕ್ಕೆ ಕೇಳ್ತಿದ್ದಾರೆ ಬಾಬಾ, ಮಕ್ಕಳೇ ನೀವು ಸದಾ ಕಾಲಕ್ಕೆ ಇಲ್ಲಿನೂ ಸಿಗುತ್ತೆ, ಬರೀ ಭವಿಷ್ಯ ಅಂದ್ಕೋಬೇಡ್ರಿ. ಯಾವ ಮಕ್ಕಳು ಯೋಗಯುಕ್ತರಾಗಿ ಸಮಯ ಸಂಕಲ್ಪ ಶ್ವಾಸಗಳನ್ನು ಸಫಲ ಮಾಡ್ತಾರೆ ಅವರ ಆರೋಗ್ಯ ಚೆನ್ನಾಗಿರುತ್ತೆ. ಇದು ಸಾಕಾರ ಮುರಳಿಯಲ್ಲೂ ಹೇಳಿದ್ದಾರೆ. ಯಾರು ಟೈಮ್ ವೇಸ್ಟ್ ಮಾಡ್ತಾರೆ ಅಂದರೆ, ನನ್ನ ಪಾಡಿಗೆ ನಾನು ಇದ್ದೀನಿ, ಸುಮ್ಮನೆ ಇದ್ದೀನಿ ಏನಂತೆ, ನಿಮ್ಮ ಪಾಡಿಗೆ ನೀವು ಇರೋಕ್ಕೆ ಬಾಬಾವ್ರಿಗೆ ಪರ್ಮಿಷನ್ ಇಲ್ಲ. ನಿಮ್ಮ ಜೀವನ ಬಾಬಂದ ನಿಮ್ದೇನಾ? ನನಗೇನು ಬೇಕೋ ಹಂಗೆ ಕೂತಿರ್ತೀನಿ, ನಿಂತಿರ್ತೀನಿ ಅಂತ ಅನ್ನೋಕ್ಕೆ ನಮ್ಮ ಮೇಲೆ ನಮಗೆ ಅಧಿಕಾರ ಈಗಿಲ್ಲ. ನಾನು ತನು ಮನ ದನ ನಿಂದು ಅಂದಮೇಲೆ ನಾನು ಆತ್ಮನೂ ನಿಂದು ಅಂತ ಹೇಳಿದ್ರೆ ಇಲ್ವಾ? ಎಲ್ಲ ಪಕ್ಕನಾ? ಸೊ ಇವಾಗ ನಿಮ್ಮ ಮೇಲೆ ನೀವು ಹೆಂಗ್ ಬೇಕೋ ಮನ್ಸಿಗೆ ಬಂದಂಗೆ ನಡೆಯೋಕ್ಕೆ ಅಧಿಕಾರ ಇದೆಯಾ? ಮನ್ಸಿಗೆ ಬಂದಂಗೆ ಫೀಲಿಂಗು, ಮೂಡ್ ಆಫು, ಮೂಡ್ ಔಟು, ವ್ಯರ್ಥ ಸಂಕಲ್ಪ ವಿಕಲ್ಪಗಳು, ಅಳೋದು, ಕತೆ, ಇದೆಲ್ಲ ಇದೆಯಾ? ಪರ್ಮಿಷನ್ ಇದೆಯಾ? ಇಲ್ಲ ಅಲ್ಲ. ಸೊ ಅದಕ್ಕೆ ಕೇಳ್ತಿದ್ದಾರೆ ಬಾಬುವರು, ಇದೆಲ್ಲದ್ರ ಹಿಂದೆ ನೋಡ್ಕೊಳ್ಳಿ ಹೆಲ್ತ್ ಕನೆಕ್ಷನ್. ಜ್ಞಾನದ ಖಜಾನೆಯನ್ನು ಸಫಲ ಮಾಡಿ ಮಕ್ಕಳೇ, ಜ್ಞಾನದ ಅರ್ಥ ತಿಳುವಳಿಕೆ. वहां सब इतने समझदार बन जाएंगे जो कोई मंत्रियों की जरूरत नहीं. आजकल तो देखो शपथ लेते ही पहले मंत्रिमंडल बनाते हैं. वहां साथी होंगे लेकिन मंत्री नहीं होंगे. रॉयल फैमिली हर एक दरबार में बैठने वाले ताजदारी होंगे. रॉयल फैमिली कम नहीं होंगी, चाहे तख्त पर नहीं भी बैठे हैं, लेकिन मर्तबा एक ही जैसा होगा. इसलिए ये नहीं सोचो कि तख्त नशीन बहुत थोड़े बनेंगे, लेकिन आप लोग भी राज दरबार में राज्य अधिकारी के रूप में होंगे. आपके सिर पर भी ताज होगा और आपका पूरा अधिकार होगा. तो क्या बनेंगे? नंबर 1 बनेंगे या नंबर वार में आएंगे? क्या बनेंगे? नंबर वार बनेंगे या नंबर 1 बनेंगे? ಕೇಳ್ತಿದ್ದಾರೆ. क्या करना पड़ेगा पता है? क्या करना पड़ेगा? ಇಲ್ಲ ಅಂದ್ರೂ ಅಟ್ಲೀಸ್ಟ್ ಬಾಬಂಗೆ ಇಟ್ಟು ದಯ ನೋಡ್ರಿ, ಹೆಂಗ್ ಮಾಡ್ಕೋಬೇಕು ಅದು ಹೇಳ್ಕೊಡ್ತಿದ್ದಾರೆ.
ಅಂದ್ರೆ ಜ್ಞಾನ ಧನ ಎಷ್ಟು ದೊಡ್ಡದು, ಧನ ಸಂಪತ್ತು. ಯಾವ ದಾನ ಯಾರು ಮಾಡ್ತಾರೋ ಅವರು ಜನ್ಮಾಂತರಕ್ಕೆ ರಾಜ್ಯಾಧಿಕಾರ ಅವ್ರದ್ದು ರಿಸರ್ವ್ಡ್. ಬಾಬಾ ರಾಜರಂತೂ ಕಡಿಮೆ ಜನ ಇರ್ತಾರೆ, ನಾವೆಲ್ಲ ಆಗ್ತೀವಿ ಅಂತ ಅಂದ್ಕೋಬೇಡಿ. ರಾಯಲ್ ಫ್ಯಾಮಿಲಿಯಲ್ಲಿ ಎಲ್ರೂ ಯಾರು ಬರ್ತಾರೋ ಅವರೆಲ್ಲರೂ ನಂಬರ್ 1. ಯಾಕೆ? ರಾಜರ ಜೊತೆಯಲ್ಲಿ ಅಲ್ಲಿ ಮಂತ್ರಿ ಮಂಡಲ ಇರಲ್ಲ. ಇಲ್ಲಿ ಶಪಥ ಗ್ರಹಣ ಮಾಡಿದ ತಕ್ಷಣ ಅವ್ರ ಮಂತ್ರಿ ಮಂಡಲ 200-300 ಜನ ಸೇರಿಸ್ಕೊಂಡ್ಬಿಡ್ತಾರಲ್ಲ. ಸೊ ಅಂದಾಗ ಅಲ್ಲಿ ನೀವು ಅಷ್ಟು ಬುದ್ಧಿವಂತರಿದ್ದೀರಾ, ನೀವು ನಿರ್ಣಯಕ್ಕೆ ಯಾರನ್ನೂ ಕೇಳಬೇಕಾಗಿಲ್ಲ. ಯಾಕೆ? ಇಲ್ಲಿನ ಜ್ಞಾನ, ಇಲ್ಲಿನ ಬುದ್ಧಿವಂತಿಕೆ, ನೀವೇನ್ ನಿರ್ಣಯ ತಗೋತೀರಾ ಎಲ್ಲ ರೈಟ್ ನಿರ್ಣಯ ತಗೋತೀರಾ, ಶ್ರೇಷ್ಠ ಸಮರ್ಥ ನಿರ್ಣಯಗಳನ್ನು ತಗೋತೀರಾ. ಅದಕ್ಕೆ ಅಲ್ಲಿ ಮಂತ್ರಿಗಳ ಅಗತ್ಯ ಇಲ್ಲ. ಅಷ್ಟು ಬುದ್ಧಿವಂತಿಕೆ ಈಗ ನನಗಿದೆಯಾ ಅಂತನಾದ್ರೂ ಕೇಳ್ಕೊಳ್ಳಿ. ನಾನು ನನ್ನ ಬಗ್ಗೆ ಶ್ರೇಷ್ಠ ಪುರುಷಾರ್ಥದ ನಿರ್ಣಯ ತಗೊಳ್ತಾ, ಶ್ರೇಷ್ಠ ದಾನ ಪುಣ್ಯದ ಕರ್ಮಗಳನ್ನು ಮಾಡ್ಲಿಕ್ಕೆ ನಿರ್ಣಯ ತಗೊಳ್ತಾ, ನಾನು ಪ್ರತಿ ಗಳಿಗೆಯ ಸದುಪಯೋಗ ಎಷ್ಟು ಮಾಡ್ತಿದ್ದೀನಿ. ಈಗ ನಾನು ನಂದು ಬುದ್ಧಿ ಕೆಲಸ ಮಾಡ್ತಿಲ್ಲ, ನಿರ್ಣಯ ತಗೊಂಡಿಲ್ಲ, ನನ್ನ ಜೀವನ ಹಂಗೆ ಹಿಂಗೆ ಕಾಲ ಕಳೆಯೋದ್ರಲ್ಲಿ ಹೋಯ್ತು ಅಂದ್ರೆ ಸತ್ಯುಗದಲ್ಲಿ ಏನಾಗುತ್ತೆ? ರಾಜ್ಯ ಮಾಡೋ ಬುದ್ಧಿವಂತಿಕೆಯಲ್ಲಿ ರಾಯಲ್ ಫ್ಯಾಮಿಲಿಯಲ್ಲಿ ಇದ್ದವ್ರದ್ದು ಅಷ್ಟೇ ಅಧಿಕಾರ ಇರುತ್ತೆ ರಾಜನ ಜೊತೆ. ಎಲ್ಲರೂ ರಾಜ್ಯಾಧಿಕಾರಿಗಳ ತರಾನೇ ಎಲ್ಲರ ತಲೆ ಮೇಲೆ ಕಿರೀಟ ಇರುತ್ತೆ ರಾಜ ದರ್ಬಾರಲ್ಲಿ. ಎಲ್ಲರೂ ಈಕ್ವಲ್ ಆಗಿ ಎಲ್ಲರೂ ಎಲ್ಲ ನಿರ್ಣಯಗಳನ್ನು ತಗೊಳ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ನಂಬರ್ 1 ಬೇಕಾ, ನಂಬರ್ 2 ಬೇಕಾ? ಪತಾ ಹೈ ಹಿಮ್ಮತ್ ದಿಕಾಯಿ ಏತು ಬಹುತ್ ಅಚ್ಚಾ ಹೈ. ಹೋಗ್ಲಿ, ಏನ್ ಮಾಡ್ಬೇಕೀಗ ನಂಬರ್ 1 ಬರ್ಲಿಕ್ಕೆ, ಅದು ಗೊತ್ತಾ? ಎಲ್ಲರೂ ಹೇಳ್ತಿದ್ದಾರೆ ಹಾ ಬಾಬಾ ಅಂತ, ಬಹಳ ಒಳ್ಳೇದು ಮಕ್ಕಳು ಅಂತಿದ್ದಾರೆ. ಲೇಕಿನ್ 1 ನಂಬರ್ बनने के लिए पहले विन करना पड़ेगा. कर रहे हैं ना, करेंगे ये नहीं कहना, कर रहे हैं, दूसरे भी सुन रहे हैं ना. आज सुना कि पुराने सिंध के ब्रह्मा के साथी बहुत आए. हाथ उठाओ छोटे बच्चे, उठो, परिवार के परिवार आए. अच्छा है, कोई कमाल करके दिखाएंगे. क्या दिखाएंगे? ತಂದೆ ಹೇಳ್ತಿರೋದು 1 ನಂಬರಲ್ಲಿ ಬರ್ಲಿಕ್ಕೆ ರಾಜನ, ರಾಯಲ್ ಫ್ಯಾಮಿಲಿನ, ಅದಕ್ಕೆ ಸದಾ ವಿನ್. ಯಾವುದ್ರ ಮೇಲೆ? ಮಾಯೆ ಮೇಲೆ ನಂದು ವಿಜಯ, ನನ್ನ ಟೋಟಲ್ ಪ್ರಾಪ್ತಿಗಳನ್ನ ಸಫಲ ಮಾಡೋದ್ರಲ್ಲಿ ವಿಜಯ. ಎಲ್ಲದರಲ್ಲಿ ವಿನ್ ಅಂತಂದ್ರೆ ವಿಜಯ ಅರ್ಥಾತ್ ಸಫಲ, ಸದುಪಯೋಗ ಮಾಡುದು. ಸೊ ಅಷ್ಟು ನೀವು ಮಾಡಕ್ ಸಾಹಸ ಇದೆಯಾ ನಿಮಗೆ ಅಂತ ಕೇಳ್ತಿದ್ದಾರೆ ಬಾಬು. ಸಾಹಸ ತೋರಿಸ್ತಿದ್ದೀರಾ, ಬಾಯಲ್ಲಿ ಹೇಳ್ತಿದ್ದೀರಾ ಹಾ ಬಾಬಾ ಅಂತ, ಬಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಬಾಬು. ಏನಂತೀರ? ಮನೆಯಲ್ಲಿ ಏನಂತಿದ್ದೀರಿ? ಮಾಡ್ತೀವಿ ಅಂತಿದ್ದೀರೋ, ಎಲ್ಲಾಗುತ್ತೋ, ನಮ್ಮ ಮನೆ ಕಷ್ಟ ನಿಮ್ಗೇನ್ ಗೊತ್ತು ಅಂತಿರೋ, ನಮ್ಮ ಮನೆ ಪರಿಸ್ಥಿತಿಗಳು ಎಷ್ಟು ಕಷ್ಟದಾಗಿದೆ, ಎಲ್ಲ ಜ್ಞಾನ ಅರ್ಥ ಆಗುತ್ತೆ, ಬಟ್ ಏನು ಮಾಡಕ್ ಆಗ್ತಿಲ್ಲ ಅಂತಿರೋ, ಏನ್ ಕತೆ? ಪರಿಸ್ಥಿತಿಗಳು ಏನದು? ನಾವು ಮಾಡಿದ ಕರ್ಮದ ಪರಿಣಾಮ. ಸೊ ಅದ್ರ ಪಾಟಿಗೆ ಅದು ಬರ್ಲಿ, ಲೆಕ್ಕ ಮುಗಿಸ್ಕೊಂಡು ಹೋಗ್ಲಲ್ಲ. ನಾನೀಗೇನ್ ಸಫಲ ಮಾಡ್ಕೋಬೇಕು, ಸದುಪಯೋಗ ಮಾಡ್ಕೊಂಡು ಬಾಬಾನ ಹತ್ರ ತಗೋಬೇಕು, ಅದು ಮಾಡ್ಕೋಬೇಕಾ ಬೇಡವಾ? ಈಗಾದ್ರೂ ಬುದ್ಧಿವಂತಿಕೆ ಯೂಸ್ ಮಾಡ್ರಲ್ಲ, ಅಂದ್ರೆ ಜ್ಞಾನದ ಬುದ್ಧಿ. ಟೈಮ್ ಏನು, ನಾನೇನ್ ಸಫಲ ಮಾಡ್ಬೇಕು, ಈ ಪರಿಸ್ಥಿತಿಗಳಿಂದ ಟೈಮ್ ವೇಸ್ಟ್ ಮಾಡೋದ್ರಿಂದ ಏನಾದ್ರು ಓದ್ಕೊಂಡು ಹೋಗ್ತೀವ? ಇಲ್ಲ ಅಲ್ಲ. ಸಮಸ್ಯೆ ಇದೆಯೋ ಇಲ್ವೋ, ತನ್ನ ಪಾಡಿಗೆ ತಾನು ತನ್ನ ಸ್ಥಿತಿ ನೋಡ್ಕೋಬೇಕು ಅನ್ನೋ ದೃಢತೆ ಆದ್ರೂ ಬೇಕಲ್ವಾ? ಏನೋ ನೋಡ್ಕೊಂಡು ಯಾವ ಪರಿಸ್ಥಿತಿ, ಯಾವ ಮನುಷ್ಯರನ್ನೋ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಕ್ಕಾಗುತ್ತಾ? ನಿರ್ಣಯ, ಸರಿಯಾದ ನಿರ್ಣಯ ಮಾಡೋರು 1 ಸೆಕೆಂಡಲ್ಲೆಲ್ಲ ಕಿತ್ತಾಕ್ತಾರೆ. ಬ್ರಹ್ಮ ತಂದೆ ಮುಂದೆ ಏನು ಇರ್ಲಿಲ್ಲ ಹೇಳ್ರಿ, ಈಗ ಬರೋ ಪರಿಸ್ಥಿತಿ ನಿಮ್ಮ ಮುಂದೆ ಏನೂ ಇಲ್ಲ. ಬಾಬಾವ್ರ ಮುಂದೆ ಎಷ್ಟಿತ್ತು? ಅದಕ್ಕೆ ಹೇಳ್ತಿದ್ದಾರೆ ಬಾಬಾವ್ರು ಬುದ್ಧಿವಂತಿಕೆ, ಜ್ಞಾನ ಯೂಸ್ ಮಾಡಿದ್ರು. ಏನ್ ಬರ್ಲಿ ಹೋಗ್ಲಿ, ನಂದು ನಾನು ನೋಡ್ಕೊಂಡು ಹೋಗ್ತಾ ಇರ್ಬೇಕು, ಎಲ್ಲರ ಕಲ್ಯಾಣ ನೋಡ್ಕೊಂಡು ಹೋಗ್ತಾ ಇರ್ಬೇಕಂತ ಯೋಚನೆ ಮಾಡಿದ್ರು. ರೈಟ್ ನಿರ್ಣಯ ತಗೊಂಡ್ರು ತಾನೆ. ನಾನು ನನ್ನ ಜೀವನದ ಬಗ್ಗೆ ರೈಟ್ ನಿರ್ಣಯ ತಗೊಂಡಿದ್ದೀನ?
ಅಥವಾ ವಿಶ್ವ ಸೇವೆಯ ಪ್ರತಿ ರೈಟ್ ನಿರ್ಣಯ ತಗೊಂಡಿದ್ದೀನ? ನನ್ನ ಟೈಮ್ ಎಲ್ಲೋಗ್ತಿದೆ? ಆ ಥರ ನಾವು ಬುದ್ಧಿ ಹಂಗಿ ಹಿಂಗೆ ಯೂಸ್ ಮಾಡಂಗಿಲ್ಲ. ದಿವ್ಯ ಬುದ್ಧಿನೂ ಸಿಕ್ಕಿದೆ ಬಾಬಾ, ನಂಗೇನು ಅಷ್ಟು ಬುದ್ಧಿ ಇಲ್ಲ ಅನ್ನಕ್ಕೆ. ನೀವು ಅದನ್ನು ಹೇಳಕ್ಕಾಗಲ್ಲ. ಬಾಬಾ ಹೇಳ್ತಾನೆ, ನಾನು ದಿವ್ಯ ಬುದ್ಧಿ ಜ್ಞಾನದ ಬುದ್ಧಿ ಕೊಟ್ಟಿದ್ದೀನಿ, ಏನ್ ಮಾಡ್ತಿದ್ದೀರಾ ಅಂತ. ಅದಕ್ಕೆ ಹೇಳ್ತಿರೋದು ವಿನ್ ಅಂದ್ರೆ ವಿನ್. ಅಥವಾ ಇದು ಆಗಲ್ಲ ಹೇಳ್ತಾ ಇದ್ದೀವಿ ಅಷ್ಟು ಬಾಬಾ ಕಷ್ಟ ಮಾಡಕ್ಕೆ ಅಂತಿರೋ ಏನು. ಅಲ್ಲಿ ಬಾಬಾವ್ರ ಮುಂದೆ ಸಿಂಧ್ ಹೈದ್ರಾಬಾದ್ ಮೊದಲಿದ್ದವ್ರು ಹೋಗಿ ಪಾರ್ಟಿಷನ್ ಗಲಾಟೆ ನಂತರ ಅವ್ರು ಹೋಗಿ ವಿದೇಶಗಳಲ್ಲಿ ಸೆಟ್ಲ್ ಆಗ್ಬಿಟ್ರು. ಸೊ ಅಂಥವ್ರೆಲ್ಲ ಬಂದಿದ್ದಾರೆ. ಅದಕ್ಕೆ ಕೇಳ್ತಿದ್ದಾರೆ, ಬಾಬಾ ನೀವೇನ್ ಮಾಡ್ತೀರಾ ಅಂತ. ಎಲ್ಲ ಉತ್ತರ ಕೊಡ್ತಾರೆ, ಮೆಸೇಜ್ ದೇಂಗೆ ಅಂತ. तो अच्छा 38 आए हैं तो ये कमाल करेंगे, चलो ज्यादा नहीं कहते, छोटी सी बात कहते करने के लिए तैयार हो, बच्चे भी कमाल करेंगे. ऐसा 38 लाख बनाएंगे. ಪದಂ ಗುಣ ಮುಬಾರಕ್ ಹೋ. ನಾವು 38 ಜನ ಬಂದಿದ್ದೀವಿ. 38 ಲಕ್ಷ ಜನಗಳಿಗೆ ಬಾಬಾ ನಾವು ಮೆಸೇಜ್ ಕೊಟ್ಟು ನಿನ್ನ ಮಕ್ಕಳು ಮಾಡ್ತೀವಿ ಅಂತಿದ್ದಾರೆ ಇವರು. ಬಟ್ ಅವ್ರು ಹೋಗಿ ಮಾಡಿದ್ರು. ಹಿಂದೆ ಏನೆಲ್ಲ ರಾಂಗ್ ಬರೆದ್ರಲ್ಲ, ಎಲ್ಲ ವಿದೇಶದ ಪೇಪರ್ಸ್ ಎಲ್ಲ ಅವಾಗ ತುಂಬ ಬಂದ್ಬಿಡ್ತು ದೊಡ್ಡ ದೊಡ್ಡ ಪೇಜ್ಗಳಲ್ಲಿ. ಬಾಬಾ ಅವ್ರದ್ದು ರೈಟ್ ಮೆಸೇಜ್, ಭಗವಂತ ಬಂದಿದ್ದಾರೆ, ಭಗವಂತ ತನ್ನ ಕಾರ್ಯ ಮಾಡ್ತಿದ್ದಾರೆ ಅಂತ ಅಂದಾಗ ಬಹಳ ಒಳ್ಳೇದ್ ಮಾತು ಹೇಳಿದ್ರಿ. ಬಡಿ ಬಾತ್ ಬತಾದಿ ಅಂತಿದ್ದಾರೆ ಬಾಬಾ ಅವರು. ಲೇಕಿನ್ ಬಾಪ್ ದಾದಾ ಚೋಟಿ ಸಿ ಬಾತ್ ಕೇತೆ वो एक को लाओ, लाना है ना, एक को लाओ. ನೀವು ಜಾಸ್ತಿ ನೀವಂತೂ ದೊಡ್ಡ ಮಾತಾಡಿದ್ರಿ, ನಾನು ಒಂದೇ ಮಾತಾಡ್ತೀನಿ, ಒಂದು ವಿಷಯನೇ ಹೇಳ್ತೀನಿ, ಒಂದೇ ಮಾತು ನೀವು ಮಾಡಬೇಕಾಗಿರೋದು. ಒಬ್ಬರನ್ನು ಕರ್ಕೊಂಡು ಬಂದು ಪಕ್ಕ ಮಾಡಿಸಿ. ಒಬ್ಬರು ಬಾಬಾವ್ರ ಮಗು ಮಾಡೋಕ್ಕಾಗುತ್ತಾ? ಒಬ್ಬರನ್ನ ಇಲ್ಲಿರೋರು ಹೇಳಿ, ಈ ವರ್ಷ ನಾನು ಒಬ್ಬರನ್ನ ಒಂದು ಪಕ್ಕ ಬಾಬನ್ ಮಗು ಮಾಡ್ತೀನಿ ಅಂತ ಇಬ್ಬರೇ ಹೇಳ್ತಿದ್ದಾರಲ್ಲ ನೋಡ್ರಿ. ಯಾಕೆ ಅಂದ್ರೆ ನಿಮ್ಮಲ್ಲಿ ವಿಶ್ವಾಸ ಇಲ್ಲ ಅಂತನಾ ಏನು? ಏಕೋ ಬನಾಯಿಂಗೆ ಸ ಒಬ್ಬರು ಮಾಡೋಕ್ಕಾಗಲ್ವಾ ಅಂತಾರೆ ಬಾಬಾವ್ರು. ಇದೇನಿದು ಕತೆ? ಕ್ಲಾಸಲ್ಲಿ ನಂಬರ್ ಚೇಂಜ್ ಆಗ್ಬಿಡ್ಬೇಕು ಈಗ. ಎಲ್ಲೆಲ್ಲಿ ಹೋಗ್ತಿರೋ ಕ್ಲಾಸ್ಗಳಿಗೆ ಅಲ್ಲಿ ಮಲ್ಟಿಪ್ಲೈ ಆಗ್ಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವ್ರು ಎಲ್ಲ ತಯಾರ ಅಂತ. ಬಚ್ಚೆ ಅಂತ ಬಚ್ಚೋನ್ಕೊ ಲಾವ್, ಮಕ್ಕಳಿದ್ರೆ ಮಕ್ಕಳನ್ನು ಕರ್ಕೊಂಡು ಬನ್ನಿ, ನಿಮ್ಮ ಫ್ರೆಂಡ್ಸ್ ಅನ್ನ. ಮಾತಾ ಏತೋ ಬಾಯಿ ಯಾ ಬಹನ್ ಕೊ ಲಾವ್, ಲೇಕಿನ್ ಏಕ್ ಲಾನಾ ಹೈ. ನೀವು ಅಕ್ಕಂದ್ರಿದ್ರೆ ಅಕ್ಕಂದ್ರ ಕರ್ಕೊಂಬನ್ನಿ, ಅಣ್ಣಂದ್ರಿದ್ರೆ ಅಣ್ಣಂದ್ರನ್ನ ಕರ್ಕೊಂಬನ್ನಿ. ಮನೆಯಲ್ಲಿ ಅಕ್ಕವ್ರು ಬರಲ್ಲ ಅಂದ್ರೆ ಅಕ್ಕವ್ರನ್ನ ಕರ್ಕೊಂಡ್ ಬನ್ನಿ, ತಾಯಿ ಬರಲ್ಲ ಅಂದ್ರೆ ತಾಯಿನ ಕರ್ಕೊಂಬನ್ನಿ ಅಂತೂ ಪಕ್ಕ ಮಾಡಿಸಿ. ಅಥವಾ ಅವ್ರು ಕೇಳಲ್ಲ, ಏನ್ ಮಾಡೋದು? ಸರಿ, ಮನೆಯವ್ರು ಕೇಳಲ್ಲ, ಬೇರೆಯವ್ರನ್ನ ಕರ್ಕೊಂಬನ್ನಿ ಅಂತೂ ಕರ್ಕೊಂಡ್ ಬನ್ನಿ, ಅವ್ರನ್ನ ಪಕ್ಕ ಮಾಡಿ. ಅದು ಹೇಳ್ತಿದ್ದಾರೆ ಬಾಬಾವ್ರದ್ದು. ಆಗುತ್ತಾ? ಎಸ್ ಆಗುತ್ತಲ್ಲ, ಪಕ್ಕ ತಾನೇ. ಒಳಗೆ ಸ್ವಲ್ಪ ಡೌಟ್ ಅಲ್ಲ, ಅದಕ್ಕೆ ಆ ಖುಷಿಯಲ್ಲಿ ಹೇಳ್ತಿಲ್ಲ, ಬರ್ತಾರ ಇಲ್ವೋ ಏನ್ ಕಥೆನೋ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವ್ರು, ಈ ಗ್ರೂಪ್ देख लो, आप इसको गाइड करना, अगले साल लेकर ही आना है, डबल ग्रुप लेकर आना है. ನೆಕ್ಸ್ಟ್ ಇಯರ್ ಬರುವಾಗ ನೀವು 38 ಜನ ಡಬಲ್ ಆಗಿ ಬರ್ಬೇಕು ಅಲ್ವಾ? 76 ಆಗಿ ಬರ್ಬೇಕು. ಮುಖ್ಯವಾದ ಮಾತು. ಅದಕ್ಕೆ ಹೇಳ್ತಿದ್ದಾರೆ ಅವರು, ಇದೆಲ್ಲ ತೋರಿಸ್ರಿ ಅಂದ್ರೆ ಇವ್ರಿಗೆಲ್ಲ ಗೈಡ್ ಮಾಡೋಂಥದ್ದು. ಅದು ಹೇಳ್ತಿದ್ದಾರೆ, बाप दादा यही चाहते कि जान से आदि हुई वहाँ ही प्रत्यक्षता होनी है. रहम आता है ना, ब्रह्मा बाप के देश के वासी हो तो देशवासियों से प्यार तो होता है ना. ತಂದೆ ಹೇಳೋದು, ನೀವೆಲ್ಲ ಇದೇ ಬಯಸ್ತೀರಲ್ಲ, ಎಲ್ಲಿಂದ ಆದಿ ಆಯ್ತು ಅಲ್ಲಿಂದ ಪ್ರತ್ಯಕ್ಷತೆ ಆಗ್ಬೇಕಂತ ದಯೆ ಅಂತ ಬರುತ್ತೆ. ಬ್ರಹ್ಮ ತಂದೆಯ ದೇಶದ ವಾಸಿಗಳು ನೀವೆಲ್ಲ, ದೇಶವಾಸಿಗಳ ಪ್ರೀತಿ ಅಂತ ಇರುತ್ತಲ್ಲ. ಅಂದ್ರೆ ಪ್ರೀತಿಯ ಅರ್ಥ ಏನಿಲ್ಲಿ? ನೀವು ನಿಮ್ ಭಾಗ್ಯ ಮಾಡ್ಕೊಳ್ಳಿ, ಒಬ್ಬರನ್ನ ಕರ್ಕೊಂಡ್ ಬಂದು ನಿಮ್ ಪುಣ್ಯ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾವ್ರು. आपके पास खजाने बहुत है,
गुणों का खजाना कितना बड़ा है, शक्तियों का खजाना कितना बड़ा है। तो गुणदान शक्तियों का दान करने वाले मास्टर दाता बनो। जो भी आए हो, चाहे संबंध में आए चाहे संपर्क में आए हो, लेकिन उनको कोई ना कोई गुण या शक्ति का गिफ्ट देना। ಒಂದೇ ಮಾತು, ನೀವು ಮಕ್ಕಳು ಗುಣದಾನ ಶಕ್ತಿಗಳ ದಾನ ಮಾಡ್ತಾ ಹೋಗಿ ಮಾಸ್ಟರ್ ದಾತನಾಗ್ರಿ. ಯಾರೆಲ್ಲ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೋ ಅವ್ರಿಗೆ ಏನಾದ್ರೂ ಒಂದು ಗುಣದ ಶಕ್ತಿಯ ಗಿಫ್ಟ್ ಕೊಡ್ಬೇಕು. ಅಂದ್ರೆ ಈಗ ನಮ್ಮಲ್ಲಿ ಧಾರಣೆ ಇದ್ರೆ ತನ್ನ ನಾವು ಅನ್ಯರಿಗೆ ಕೊಡೋದು, ಅದು ನಿಮ್ಮಲ್ಲಿ ಕಾಣಬೇಕು. ನೀವು ಹೆಂಗಾದ್ರೂ ಈ ತರ ಅದು ನಿಮ್ಮನ್ನು ನೋಡಿ ಕೇಳ್ಕೊಂಡು ಅವ್ರು ಬರಬೇಕು. ನೀವೇ ಹಂಗೆ ಹಿಂಗೆ ಇದ್ರೆ ಅವ್ರೇನಂತಾರೆ, ಅಯ್ಯೋ ಅಲ್ಲೋಗಿ ಏನು ಪ್ರಯೋಜನ ನೀವು ಅಂತಾರೆ. ಆಮೇಲೆ ನಿಮಗೆ ಜ್ಞಾನ ಹೇಳಕ್ ಬರ್ತಾರ ಅವರು. ಸೊ ಅದಕ್ಕೆ ಗಿಫ್ಟ್ ಕೊಡಿ ಅಂತಿದ್ದಾರೆ ಬಾಬಾ. ಕೋಯಿ ಖಾಲಿ ಹಾತ್ ನ ಜಾಯೆ. ಯಾರು ನಿಮ್ಮ ಮುಂದೆ ಬಂದವರು ಖಾಲಿ ಕೈಯಲ್ಲಿ ಹೋಗಂಗಿಲ್ಲ. ಚಾಹೆ ಸೆಂಟರ್ಸ್ ಅಲ್ಲಿ ಬರ್ತಾರ, ಚಾಹೆ ಆ ಬರೋ ಅಕ್ಕಂದ್ರ ಅಣ್ಣಂದ್ರು ಬರ್ತಾರ, ಎಲ್ಲರಿಗೆ ನಿಮ್ಮಿಂದ ಗುಣ ಶಕ್ತಿಗಳ ಅಥವಾ ಸಮರ್ಥ ವೈಬ್ರೇಷನ್ ಸೆಂಟ್ರಲ್ಲಿ ಅಥವಾ ನೀವು ಎಲ್ಲಿ ಹೋಗ್ತಿರೋ ಅವರು ನಿಮ್ಮಿಂದ ಏನಾದರೂ ಒಂದು ಪ್ರಾಪ್ತಿಯ ಅನುಭವ ಮಾಡ್ಕೋಬೇಕು. ಖಾಲಿ ಯಾರು ಹೋಗ್ಕೂಡ್ದು. ಬಾಬಾ ಇದು ಕಂಡೀಷನ್ ಆಗ್ತಿದ್ದಾರೆ. ಅವ್ರು ಕುಚ್ ಭಿ ನಹೀ ಹೋ, ಬಾಬ್ ಕೆ ಸಂದೇಶ್ ಕೆ ಮೀಠೆ ಬೋಲ್, ಓ ಮೀಠೆ ಬೋಲ್ ಬಿ ಗಿಫ್ಟ್ ದೇನಾ. ಏನೂ ಕೊಡಕ್ಕಾಗಲ್ವಾ, ಬಾಬೋರ ಸಂದೇಶದ ಮಧುರವಾದ ಮಾತುಗಳಾಡಿ ಕಳಿಸಿ. ಕ್ಲಾಸಿಗೆ ಬರ್ತಾರ, ಬಾಬೋರ್ ಮುರುಳಿ ಹೇಳದೆ ಕಳ್ಸಂಗಿಲ್ಲ. ಯಾರು ಯಾವಾಗಲೂ ಬರಲಿ ಅವರಿಗೆ ಪ್ರೀತಿಯಿಂದ ನೀವು ಬಾಬೋರ ಮಹಾವಾಕ್ಯ ಹೇಳಿ ಕಳಿಸ್ಬೇಕು. ದುನಿಯಾ ವಾಲೆ ತೋ ಕೋಯಿ ಭಿ ಉತ್ಸವ ಹೋತಾ ಹೈ ತೋ ಕ್ಯಾ ಕರ್ತೆ ಹೈ, एक दो को मुख मीठा कराते हैं, लेकिन बाप दादा कहते हैं मुख मीठा तो कराना ही है, लेकिन आपका मीठा मुकड़ा भी दिखाना है ना. सिर्फ मुख मीठा नहीं, मुकड़ा भी मीठा हो. ಹಬ್ಬಗಳಲ್ಲೆಲ್ಲ ಬಂದ್ರೆ ಸ್ವೀಟ್ ಕೊಡ್ತಾನೆ ಕಳಿಸ್ತಾರೆ. ನ್ಯೂ ಇಯರ್ ಅಲ್ಲೂ ಪರಸ್ಪರ ಸ್ವೀಟ್ ಕೊಡ್ತಾರೆ. ಹಂಗೆ ಬರೀ ಅದಂತೂ ಕೊಡಿ, ಟೋಲಿ ಕೊಡ್ಬೇಕಾ ಕೊಡಿ, ಜೊತೆಗೆ ನಿಮ್ಮ ಮುಖ ಸದಾ ಹರ್ಷಿತವಾಗಿರ್ಲಿ, ನೀವು ಮಧುರವಾಗಿ ಮಾತಾಡಿ. ಅದು ಗಿಫ್ಟ್ ಕೊಡ್ಬೇಕು ಎಲ್ಲರಿಗೆ. ಆಗುತ್ತೆ ಅದು? ಅಥವಾ ಏನೋ ಮೂಡ್ ಆಫ್ ಆಗಿರುತ್ತೆ, ಯಾರೋ ಬಂದ್ರು, ಯಾಕಾದ್ರೂ ಬಂದ್ರಿ ಸಂಜೆ ಬಂದ್ರಿ ಅಂತ ಓಡಿಸ್ಬಿಡ್ತೀರೋ? ಏನಂತೀರಿ? ಈಗ ಸರಿ ಇಲ್ಲ, ಈ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಹೇಳಂಗಿಲ್ಲ, ಪರ್ಮಿಷನ್ ಇಲ್ಲ ಅದಕ್ಕೆ. ಯಾರೇ ಇರ್ಲಿ, ನಿಮ್ಮ ಮನೆಗೆ ಬಂದ್ರು ಎರಡು ಮಾತಾಡಿ ಕಳಿಸ್ರಿ. ಅದಕ್ಕೆ ಬಾಬಾ ಹೇಳ್ತಿರೋದು, ಸೆಂಟ್ರಲ್ ಅಂತೂ ಕಂಪಲ್ಸರಿ ಯಾರಿಗೂ ಆಮೇಲೆ ಬನ್ನಿ ಅಂತ ಹೇಳಂಗಿಲ್ಲ. ಆಮೇಲೆ ಬನ್ನಿ ಅಂತ ಯಾವ ಕಾಲಕ್ಕೇನು ನಿಮ್ಮ ಮುಂದೆ ಬಂದವ್ರಿಗೆ ಎರಡು ಮಾತು, ಸಂದೇಶದ ಎರಡು ಮಾತು ಕೊಟ್ಟು ಕಳಿಸ್ಬೇಕು. ಒಂದ್ಸಾರಿ ಏನಾಯಿತು, ನಮ್ಮ ದಾದಿ ಕೂತಿದ್ರು, ಯಾರೋ ಹೊಸಬ್ರು ಬಂದ್ರು. ದಾದಿ ಬರುವಾಗ ದಾದಿ ಇದ್ದಾರೆ ಅಂತ ಸಿಸ್ಟರ್ ಏನ್ ಮಾಡಿದ್ರು, ಈಗಾಗಲ್ಲ ಸಂಜೆ ಬನ್ರಿ ಅಂದ್ರು. ಕನ್ನಡದಲ್ಲಿ ಹೇಳಿದ್ರು. ದಾದಿಗೆ ಸ್ವಲ್ಪ ಅರ್ಥ ಆಯ್ತು ಸಂಜೆ ಎಂದಿದ್ದು. ಸೊ ದಾದಿ ಕರೆದ್ರು, ಅವ್ರು ಹೊಟ್ಟೋದ್ರು. ದಾದಿ ಕರೆದ್ರು, ಇದರ ಕ್ಯಾ ಬೋಲ, ಅವ್ರಿಗೇನು ಹೇಳಿ ಕಳಿಸಿದ್ರಿ ಅಂತ. ಅವ್ರು ಹೇಳಿದ್ರು ಸಂಜೆ ಬನ್ನಿ ಅಂತ ಹೇಳಿದೆ, ಇವಾಗ ನೀವು ಇದ್ದೀರ, ನಾನಿದ್ರೇನು ನೀವೇನು ಮಾಡ್ತಿದ್ದೀಯ ಅಂದ್ರು. ಇವಾಗ ಅವರು ಯಾವ ಸ್ಥಿತಿಯಲ್ಲಿ ಬಂದ್ರು, ಈಗ ಅವರಿಗೆ ನೀವೇನು ಕೊಡ್ಬೇಕಾಗಿತ್ತು, ಬಾಬಾ ಕಳಿಸಿದ್ರು, ಅವ್ರನ್ನ ಗೈಡ್ ಮಾಡಬೇಕಾಗಿತ್ತು, ನೀವು ಮಾಡಲಿಲ್ಲ. ನಾಳೆ ಅವ್ರು ಬರ್ತಾರೆ ಅಂತ ಗ್ಯಾರಂಟಿ ಏನು? ಅವ್ರದ್ದೇನು ಇಷ್ಟು ಜನ್ಮಗಳನ್ನು ವೇಸ್ಟ್ ಮಾಡಿಸಿದ್ರಿ ನೀವು, ಈಗಲ್ಲ ನಾಳೆ ಅಂದ್ಬಿಟ್ಟು ಅದ್ರ ಹೊರೆ ನಿನ್ನ ತಲೆ ಮೇಲೆ ತಗೊಂಡೆ ಇವತ್ತು ಅಂತ. ಎಷ್ಟು ದೊಡ್ಡ ಕರ್ಮ ಫಿಲಾಸಫಿ. ಪ್ರತಿ ಸೆಕೆಂಡ್ ಮನುಷ್ಯರದು ವ್ಯಾಲ್ಯೂಬಲ್. ಪೋಸ್ಟ್ಪೋನ್ ಮಾಡಂಗಿಲ್ಲ ಯಾವ ವಿಷಯನು, ಯಾರೇ ಆಗಲಿ. ನೀವು ಅಲ್ಲಿ ಅವ್ರಿಗೆ ಏನು ಹೇಳ್ತಾರೋ, ಆದರೆ ನೀವು ಏನು ಹೇಳಬೇಕು ಅದನ್ನು ಹೇಳಿ ಅವರಿಗೆ. ಏನಿಲ್ಲ, ಒಂದು ಸಾಹಸದ ಮಾತು, ನಿಮ್ಮೊಂದು ಪರಿಸ್ಥಿತಿನೇ ಹೇಳ್ತಾರೆ ಬೇಜಾರು ಮಾಡ್ಕೊಂಡು. ನೀವು ಅವ್ರಿಗೆ ಸಾಹಸದ ಮಾತು, ಉತ್ಸಾಹದ, ಜ್ಞಾನದ ಎರಡು ಮಾತು ಹೇಳ್ರಲ್ಲ, ಹೌದಾ ಅಯ್ಯೋ ಪಾಪ ಹಂಗೆ ಹೇಳಿ ಕಳ್ಸೋದಲ್ಲ.
ನೀವು ಅವ್ರಿಗೆ ಜ್ಞಾನ ಹೇಳಿ, ಅವ್ರಿಗೆ ತಾಕತ್ ಕೊಡಿ. ನೀವು ಬಾಬಾವ್ರ ನೆನಪು ಮಾಡಿ, ಡ್ರಾಮಾದಲ್ಲಿ ಏನಾಗುತ್ತೆ ಕರ್ಮದ ಮಾತಾಡಿ, ಏನೋ ಒಂದು ಹೇಳ್ರಿ, ಬಟ್ ಅಂತೂ ಖಾಲಿ ಹೋಗಂಗಿಲ್ಲ. ನಿಮ್ಮ ಟೆಂಪಲ್ಲಲ್ಲೇ ಯಾರು ಖಾಲಿ ಹೋಗಲ್ಲ, ನೀವೇನಕ್ಕೆ ಖಾಲಿ ಕಳ್ಸೋದು? ಸಿಗುತ್ತಾ ಇಲ್ವ ಅಲ್ಲಿ ಪ್ರಸಾದ, ದರ್ಶನದ ಪ್ರಸಾದನೂ ಸಿಗುತ್ತಾ ಇಲ್ವ? ಇಲ್ಲಿ ಮಾತ್ರ ನೀವು ಓಡಿಸ್ಬಿಟ್ರೆ ಹೆಂಗೆ? ಅಂದ್ರೆ ಯಾವಾಗ ನಿಮ್ಮ ಟೆಂಪಲ್ಲಲ್ಲಿ ಯಾರು ಬರ್ತಾರೆ? ಯಾರು ಬರಲ್ಲ. ಆಚೆ ಕಡೆ ಎಲ್ಲ ನಿಮ್ಮನ್ನು ತಟ್ಟಿ ತಟ್ಟಿ ಹೋಗ್ತಾರಷ್ಟೆ. ಕೆಲವು ಮೂರ್ತಿಗಳು ಕೂತಿರ್ತಾವ ನೋಡಿ ಆಚೆ ಕಡೆ. ಹಂಗಾಗ್ಬಾರ್ದಲ್ಲ ಪರಿಸ್ಥಿತಿ. ಎಲ್ಲಿ ಕೂತ್ಕೋಬೇಕು? ದರ್ಶನಕ್ಕೂ ಕೂತ್ಕೋಬೇಕಾ ಏನು ದರ್ಶನ ಕೊಡಕ್ಕೆ? ಅದಕ್ಕೆ ಹೇಳ್ತಿದ್ದಾರೆ ಬಾವರು, ಮುಕड़ा भी मीठा हो, मुख भी सिर्फ मुख मीठा नहीं, इतनी मधुरता जमा है. ಇಷ್ಟು ಮಧುರತೆ ನಿಮ್ಮ ಹತ್ರ ಜಮಾ ಇದೆಯಾ? जो बांटो तो भी भरपूर रहो और इस खजाने को तो जितना बांटेंगे उतना बढ़ेगा, कम नहीं होगा. ಈ ಖಜಾನೆ ಅಂತ ಎಷ್ಟು ಹಂಚ್ತಿರೋ ಅಷ್ಟು ಕಡಿಮೆ ಆಗಲ್ಲ, ಹಂಚ್ತಾ ಹೋಗಿ. तो इस वर्ष नोट करना, जो भी आत्मा आई उसको कुछ दिया, अगर सुनने वाला नहीं है तो भी मीठी शक्तिशाली दृष्ಟಿ देना. ಕೇಳಿ ಬಾಬಾವ್ರು ಎಷ್ಟು ದಯೆ ಸಾಗರ. ಈ ಜ್ಞಾನ ಕೇಳಲ್ಲ ಕೆಲವರು, ಅವ್ರಿಗೆ ಶಕ್ತಿಶಾಲಿ ದೃಷ್ಟಿ ಕೊಟ್ಟು ಅಲ್ಲೇ ಸಂದೇಶ ಕೊಡಿ ಸಂಕಲ್ಪದಿಂದ. ಹೇ ಆತ್ಮ, ನೀವು ಬಾಬಾವ್ರ ಮಗು, ಬಾಬಾ ಬಂದಿದ್ದಾರೆ ಜಗತ್ತಿಗೆ ತಿಳ್ಕೊಳ್ಳಿ. ಇವತ್ತೆಲ್ಲ ನಾಳೆ ಅವರಿಗೆ ಸಂಕಲ್ಪ ಕ್ಲಿಕ್ ಆಗ್ತದೆ. ಅಂತೂ ಪ್ರೀತಿಯ ಶಕ್ತಿಶಾಲಿ ದೃಷ್ಟಿ, ಲೇಕಿನ್ ದೇನಾ ಜರೂರ್ ಹೈ, ಖಾಲಿ नहीं जाए, ये तो सहज है ना, या मुश्किल है. ನೀವು ಕಂಪಲ್ಸರಿ ಕೊಡಬೇಕು. ಬಾಬಾವ್ರ ಸದ್ಗುರುವಿನ ಆಜ್ಞೆ. ಇವತ್ತಿನ ನಂತರ ಏನೋ ಏನಾದ್ರೂ ಒಂದು ಖಜಾನೆ ನೀವು ಕೊಡ್ಲೇಬೇಕು. ಪಕ್ಕನ, ಕಷ್ಟನ, ಸಹಜನ, ಏನಿದು ಅಂತಾರೆ. ಎಲ್ಲ ಪ್ರಾಮಿಸ್ ಮಾಡಿಬಿಡಿ ಬಾಬನಿಗೆ. ಜಿ ಬಾಬಾ, ಜಿ ಬಾಬಾ, ಸದಾ ಕೊಡ್ತೀನಿ ನಾನು. ಕೊಡದೆ ನನ್ನ ಜೀವನದಲ್ಲಿ ಯಾರು ಎಂದು ಖಾಲಿ ಹೋಗಂಗಿಲ್ಲ. ಭರ್ಪೂರ್ ಕೊಡ್ರಲ್ಲ, ಕಂಜೂಸ್ತನ ಏನಕ್ಕೆ? ಬಾಬಾ ಸಾಗರ ದಾತ ಕೂತಿದ್ದಾರೆ, ನೀವು ನಿಮ್ ಜೇಬನ್ ಖಾಲಿ ಮಾಡಬೇಡಿ, ಅವ್ರ ಜೇಬ್ ಖಾಲಿ ಮಾಡ್ರಲ್ಲ. ಅದಾದ್ರೂ ಮಾಡ್ಬೇಕೋ ಬೇಡ? ಈಗ ಮನುಷ್ಯರು ಅವರು ಖಾಲಿ ಕೊಡಕ್ಕೆ, ದಾನ ಮಾಡಕ್ ಇಷ್ಟ ಆಗಲ್ಲ. ಯಾರಾದ್ರೂ ಕೊಟ್ರೆ ಮಾತ್ರ ತಗೊಂಡ್ ಕೊಡಕ್ಕೆ ರೆಡಿ ಇರ್ತಾರೆ. ಯಾಕೆನೋ ನಮ್ಮ ಹತ್ರ ಇರುತ್ತೆ ಅಂತ. ಆದ್ರೆ ಮೂಸ್ಬಿಟ್ಟಿನ ಪಾಸ್ ಪೋಯ ಅಂತ ಗೊತ್ತಾಗಲ್ಲ ಅವ್ರಿಗೆ. ನಾನು ಇರೋರು ಮೊದ್ಲೇನೆ ಸಫಲ ಮಾಡ್ಬೇಕು, ಆಮೇಲೆ ಅಲ್ಲ ಅಂತ. ಸೊ ಅದಕ್ಕೆ ಬಾಬಾ ಹೇಳ್ತಿರೋದು, ಮಕ್ಕಳೇ ಮಾಡ್ರಿ. अच्छा है ना, 1 सेकेंड में मन की ड्रिल याद है. हर एक सारे दिन में कितना बार ये ड्रिल करते हो, ये नोट करो. ये मन की ड्रिल जितना बार करेंगे उतना ही सहज योगी, सरल योगी बनेंगे. एक तरफ मनसा सेवा, दूसरा तरफ मनसा एक्सरसाइज. अभी निराकारी ಮಾಡ್ಬೇಕು ನೀವು. अभी निराकारी, अभी फरिश्ता. ब्रह्मा बाप आप फरिश्तों का आवाहन कर रहे. फरिश्ता बन के ब्रह्मा बाप के साथ अपने घर निराकार रूप में चलना, फिर देवता बन जाना. ಈಗೀಗ ನಿರಾಕಾರಿ ಪರಂಧಾಮ ಆತ್ಮ ಬಾಬಾ ಬಿಂದು ಜೊತೆ, ಬಿಂದು ಸಾಗರದ ಜೊತೆ ಕೂತಿದ್ದೀನಿ. ಈಗೀಗ ಸೂಕ್ಷ್ಮ ಲೋಕ ಆಕಾರ ಸ್ವರೂಪದಲ್ಲಿ पक्का. अच्छा, चारों तरफ से बहुत बहुत याद प्यार, चाहे कार्ड के रूप में चाहे पत्रों के रूप में बाप दादा के पास पहुंच गए हैं. बाप दादा जानते हैं कि हर बच्चा यही समझते हैं, मेरी याद बाबा को देना, लेकिन मिल गई है. याद प्यार देने वाले बहुत लाडले बच्चे बाप दादा के सामने हैं. इसलिए बाप दादा कहते हैं कि हर एक बच्चा अपने अपने नाम से मुबारक और दिल की दुआएं स्वीकार करे. आप सभी को भी नवजीवन, नवयुग, नए वर्ष की बहुत बहुत पदम 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 गुणा मुबारक
और दिल की दुआएं, याद, प्यार और नमस्ते हम सभी बच्चों की भी बाप दादा को याद, प्यार, गुड मॉर्निंग, नमस्ते नमस्ते नमस्ते। थैंक यू, शुक्रिया, थैंक यू। ಬಾಬನ ಹತ್ರ ಇದ್ದು ನಮಸ್ತೆ ನಮಸ್ತೆ ಮಾಡಿದ್ರ ಇಲ್ಲೇ ಇದ್ರ ಇಲ್ಲ ಅಲ್ಲ। बाप दादा ने सभी बच्चों को नए वर्ष की बधाई दी। 12 o'clock ನಂತರ चारों ओर के बहुत मीठे बहुत प्यारे बच्चों को पदम पदम गुणा न्यू ईयर की मुबारक हो। ये जो घड़ी बीत गई यह है विदाई और बधाई की घड़ी। एक तरफ विदाई देनी है, जो अपने में संपन्न बनने में कमी अनुभव करते हो उसकी विदाई, सदा के लिए विदाई देना और आगे उड़ने के लिए बधाई। बधाइया हो बधाइया हो बधाइया हो। अच्छा, ತಂದೆ ಹೇಳ್ತಿರೋದು 4 ಕಡೆಯ ಬಹಳ ಮಧುರ ಬಹಳ ಪ್ರಿಯ ಮಕ್ಕಳಿಗೆ ಪದಂ ಪದಂ ಗುಣ ನ್ಯೂ ಇಯರ್ ಶುಭಾಶಯಗಳು। ಏನೆಲ್ಲ ಈ ಗಳಿಗೆ ಈಗ 12 o'clock ಅಂದ್ರೆ ಹಳೇದು ಹೋಯ್ತು, ಹೊಸದು ಬಂತು। ಹಳೇದರ ವಿದಾಯಿ, ಯಾವ ವಿದಾಯಿ? ನೀವೇನು ಸಂಪನ್ನರಾಗಲಿ ಕಷ್ಟ ಆಗುತ್ತೆ ಅದಕ್ಕೆಲ್ಲ ಬೀಳ್ಕೊಡಿಗೆ। ಯಾವುದು 6 ಕಳೆಗೆ ಬದಾಯಿ। ಬಾಬಾವರು ಉನ್ನತಿ ಅಂತ ಹೇಳ್ತಿಲ್ಲ, ನಿರಂತರದ ಹಾರುವ ಕಳೆ, ಹಾರ್ತಾ ಇರಿ ಮಕ್ಕಳೇ, ಅದಕ್ಕೆ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು। ಓಂ ಶಾಂತಿ। वरदान स्मृति को अनुभव की स्थिति में स्थित करने वाले नंबर 1 विशेषात्मा भवा। इन स्मृति को अनुभव की स्थिति में स्थित करने वाले नंबर 1 ವಿಶೇಷಾತ್ಮ ಭವ। ಸ್ಮೃತಿಯನ್ನ ಅನುಭವದ ಸ್ಥಿತಿಯಲ್ಲಿ ಸ್ಥಿತ ಮಾಡ್ತಕ್ಕಂಥ ಮಕ್ಕಳೇನೆ ನಂಬರ್ 1 ವಿಶೇಷಾತ್ಮಗಳು। ಸ್ಮೃತಿ ಆತ್ಮ ಬಂತೇಣ ನೀವು ಅದರ ಅನುಭವದಲ್ಲಿ ಹೊಟ್ಟೋಗ್ಬೇಕು। ಹಂಗೆ सभी ब्राह्मण आत्माओं के अंदर संकल्प रहता है कि हम विशेष आत्मा नंबर 1 बने, लेकिन संकल्प और कर्म के अंतर को समाप्त करने के लिए स्मृति को अनुभव में लाना है। जैसे सुनना जानना याद रहता है, ऐसे स्वयं को उस अनुभव की स्थिति में लाना है। इसके लिए स्वयं के और समय के महत्व को जान मन और बुद्धि को किसी भी अनुभव की सीट पर सेट कर लो तो नंबर 1 विशेष आत्मा बन जाएंगे। ಬ್ರಾಹ್ಮಣ ಮಕ್ಕಳಲ್ಲಿ ಸದಾ ಸಂಕಲ್ಪ ಇರುತ್ತೆ, ಎಲ್ರಿಗೂ ಏನಿರುತ್ತೆ ನಾವು ನಂಬರ್ 1 ಆಗ್ಬೇಕಂತ ಅಲ್ವಾ? ಬಟ್ ಆದ್ರೆ ಸಂಕಲ್ಪ ಅದಿರುತ್ತೆ, ಮಾತು ಕರ್ಮದಲ್ಲಿ ಬಂದಾಗ ಅಂತರ ಆಗ್ಬಿಡುತ್ತೆ। ಸೊ ಅದಕ್ಕೆ ಇದೆಲ್ಲ ಸಮಾಪ್ತಿ, ಅಂತರ ಸಮಾಪ್ತಿ ಮಾಡಿ ಸ್ಮೃತಿಯನ್ನು ಅನುಭವಕ್ಕೆ ತನ್ನಿ। ಕೇಳೋದು ತಿಳ್ಕೊಳ್ಳೋದಂತೂ ನೆನಪಿರುತ್ತೆ, ಸ್ವಯಂನಲ್ಲಿ ಏನು ಕೇಳಿದ್ರಿ ಅದ ಅನುಭವಗಳಲ್ಲಿ ತಂದುಕೊಳ್ಳೋದೇನಿದೆ ಅಂತಹ ಸ್ಥಿತಿ ಮಾಡ್ಕೋಬೇಕು। ಸ್ವಯಂ ಹಾಗೂ ಸಮಯದ ಮಹತ್ವ ತಿಳ್ಕೊಂಡು ಈ ಮಕ್ಕಳು ಮನಸ್ಸು ಬುದ್ಧಿಯನ್ನ ನಿರಂತರ ಅನುಭವದ ಸೀಟಲ್ಲಿ ಸೆಟ್ ಮಾಡ್ರಿ। ಏನಾದ್ರೂ ಒಂದು ಅನುಭವ ಮಾಡ್ತಿರ್ಬೇಕು, ಈಶ್ವರೀಯ ದಿವ್ಯ ಅನುಭವಗಳಲ್ವಾ, ಅಂತ ಮಕ್ಕಳೇ ನಂಬರ್ 1 ಆಗೋಕ್ ಸಾಧ್ಯ। ಸ್ಲೋಗನ್ ಬುರಾಯಿ ಕಿ ರೇಸ್ ಕೋ ಚೋಡ್ ಅಚಾಯಿ ಕಿ ರೇಸ್ ಕರೋ। ಕೆಟ್ಟದನ್ನು ಫಾಲೋ ಮಾಡೋದ್ರಲ್ಲಿ ಎಲ್ಲರೂ ಒಬ್ರಿಗೊಬ್ರು ಕಾಂಪಿಟೇಟ್ ಮಾಡ್ತಾರೆ, ಒಳ್ಳೇದ್ರಲ್ಲಿ ರೇಸ್ ಮಾಡ್ರಿ। ಬಾಬೋರ್ ಏನು ಹೇಳ್ತಾರೆ ಅದರ ರೇಸಲ್ಲಿ ಇರಬೇಕು, ನಂಬರ್ 1 ಬರಬೇಕು। ಇದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಅಂತಿದ್ದಾರೆ ಬಾಬೋರ್। ಓಂ ಶಾಂತಿ। ಏನಂತೀರಿ? ಇವತ್ತು 29 ಅಲ್ಲ,
इस संगम युग में विशेष बाप दादा की देन है संतुष्टता। एक संतुष्टता की विशेषता और विशेषताओं को भी सहज अपने समीप लाती है। लेकिन सदा संतुष्ट रहो, परिस्थिति कितने भी बदले, लेकिन संतुष्टता की स्थिति को परिस्थिति बदल नहीं सकती। पर स्थिति है क्या है, वो बदलने वाला, लेकिन स्वसंतुष्टता की स्थिति सदा प्रगतिशील है। ಅಂದ್ರೆ ಏನಾದರೂ ಬರಲಿ ಸ್ವಯಂ ಸಂತುಷ್ಟತೆ ಮಾತ್ರ ನಿಮ್ಮ ಮಕ್ಕಳು ಬಿಡಂಗಿಲ್ಲ. ಯಾಕೆ, ಏನನ್ನು ಪಡ್ಕೋಬೇಕಾಗಿತ್ತು ನಾವು ಪಡ್ಕೊಂಡ್ಬಿಟ್ವಿ, ಏನ್ ಸಿಗಬೇಕಾಗಿತ್ತು, ಯಾವ ತಂದೆ ಪರಮಾತ್ಮನ ನೋಡ್ಬೇಕಾಗಿತ್ತು, ಪಡ್ಕೋಬೇಕಾಗಿತ್ತು, ಅವೆಲ್ಲ ಪಡ್ಕೊಂಡಿದ್ದಾಯ್ತು. ಸೊ ಪರಿಸ್ಥಿತಿಗಳ ಕಾರಣ ನಿಮ್ಮ ಸ್ಥಿತಿ ಹೋಗದೆ ಇರಲಿ ಅಂದ್ರೆ ಅಸಂತುಷ್ಟರಾಗಬೇಡಿ. ಸಂತುಷ್ಟತೆ, ತೃಪ್ತಿ ಅದು ನಿಮ್ಮ ಪ್ರಗತಿಯ ಆಧಾರ. ಓಂ ಶಾಂತಿ. ಇವತ್ತು ಎಲ್ಲರಿಗೆ ಮಂಗಳವಾರ ನ್ಯೂ ಇಯರ್, ಬಟ್ ಅದಕ್ಕೆ ಇನ್ ಅಡ್ವಾನ್ಸ್ ಎಲ್ಲರಿಗೆ ಹೊಸ ವರ್ಷದ ಹಾರುವ ಕಳೆಯ ಸಂಪನ್ನ ಸ್ಥಿತಿಯ ವಿಶೇಷ ವಿಶೇಷ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ಹೊಸ ವರ್ಷ ಶುರುವಾತೆ ನಿರಂತರ, ನಿಶ್ಚಿಂತ, ನಿರ್ವಿಘ್ನ, ನಿರ್ವರ ಸಂಕಲ್ಪ ನಿರ್ವಿಕಲ್ಪ ಸ್ಥಿತಿಯಲ್ಲಿ ಸದಾ ಇರ್ತೀನಿ. ಈ ದೃಢ ಸಂಕಲ್ಪ ತಗೋಬೇಕು. ನಿರ್ವರ ಸಂಕಲ್ಪ ಸ್ಥಿತಿ ಸಾಧಾರಣ ಇಲ್ಲ, ವ್ಯರ್ಥನೂ ಇರಂಗಿಲ್ಲ. ಓಕೆ, ಓಂ ಶಾಂತಿ. ಅದೇ ನ್ಯೂ ಇಯರ್ ಆಚರಿಸೋದು, ಬಾಬಾ ಅದೇ ಬಯಸೋದು. ಬಾಬಾ ಇಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರು, ಅರೆ ಮಕ್ಕಳು ಎಲ್ಲ ಕೊಡ್ತಾ ಹೋಗಿ ನಿಮ್ಮ ಜೀವನ, ನಿಮ್ಮ ಶ್ವಾಸಗಳು, ನಿಮ್ಮ ಟೈಮ್, जो भी है, जो कुछ भी है, देते जाओ. सफल करो, सदुपयोग करो, तो सक्सेस आपका है. जो यहाँ देंगे इमीडिएटली यहाँ मिलेगा, देने बगैर मिलेगा नहीं. ನೀವು ಸಂಕಲ್ಪ ಶುದ್ಧ ಮಾಡ್ತಾ ಹೋಗಿ, ನಿಮಗೆ ಶುದ್ಧ ಸಂಕಲ್ಪ ಮಲ್ಟಿಪ್ಲೈ ಆಗಿ ಜಮಾ ಆಗುತ್ತೆ इमीडिएट. ये प्रत्यक्ष फल का युग है, कल की बात नहीं है, आज का आज ही मिलेगा. ಇದು ನಾವು ಅರ್ಥ ಮಾಡ್ಕೊಂಡು ಮಾಡಬೇಕು. ओम शांति. कुछ कर रहा है? ओम शांति. पत्थर जब सुरक्षित तब है जब पर्वत के साथ रहते हैं. पत्ता जब पेड़ के साथ रहते हैं तो उनका सुरक्षित होता है. ऐसे हम बाबा के बच्चे किसके साथ रहना है? बाबा के साथ, बाबा के